ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ನಾವು SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸಿಬ್ಬಂದಿ ನೇಮಕಾತಿ ಆಯೋಗ ಏನಿದೆ, ಸೊ ಅದ್ರ ರಿಲೇಟೆಡ್ ಇರುವಂತಹ ಎಕ್ಸಾಮ್ಸ್ ನ ವಿಡಿಯೋಸ್ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ನೀಡಲಾಗ್ತಾ ಇತ್ತು. ಸೊ ಹಲವಾರು ಕ್ವಾಂಟ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಅದರ ಸಿಲೆಬಸ್ ವಿಡಿಯೋಗಳನ್ನ ಮಾಡಿದ್ವಿ, ಮತ್ತೆ ಕಾನ್ಸೆಪ್ಟ್ ವಿಡಿಯೋಗಳನ್ನ ಮಾಡಿದ್ವಿ. ಸೊ ಇದು ನಿಮಗೆ ಉಪಯುಕ್ತ ಆಗಲಿ ಅಂತ. ಯಾಕಂತಂದ್ರೆ ನಾನು ನಿಮಗೆ SSC ಕ್ಯಾಲೆಂಡರ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೇಳಿದ್ದೆ. ಈ ವರ್ಷ SSC ಅಲ್ಲಿ ಬೃಹತ್ ನೇಮಕಾತಿ ಆಗಲಿದೆ. CHSL ಬರಲಿದೆ, MTS ಬರಲಿದೆ, ಇನ್ನು ಮತ್ತೆ ಇನ್ನೊಮ್ಮೆ CGL ಆಗತ್ತೆ, SSC GD, SSC CAPF, SI, ಈ ರೀತಿ ಹಲವಾರು SSC ಅಡಿಯಲ್ಲಿ ಕ್ಯಾಲೆಂಡರ್ ಎಕ್ಸಾಮ್ಸ್ ಗಳು ಈ ವರ್ಷ ಆಗಲಿದೆ. ಮತ್ತೆ ಸೊ ಇದು ನಿಮಗೆ ಬಹಳ ಉಪಯುಕ್ತ ಇರುತ್ತೆ. ಸೊ ಹಾಗಾಗಿ ನಾನು ನಿಮಗೆ SSC ವಿಡಿಯೋಸ್ ನ ತಗೋ ಬರ್ತಾ ಇದೀವಿ. ಸೊ ನಾನು ಇವತ್ತಿನ ಸಂಚಿಕೆಯಲ್ಲಿ ಜನರಲ್ ಅವೇರ್ನೆಸ್ ಅಂತ ಏನ್ GK ಸೆಕ್ಷನ್ ಅಂತ ಏನ್ ಕರಿತೀವಿ, ಅದರ ಕಂಪ್ಲೀಟ್ ಪಠ್ಯಕ್ರಮ, ಸಂಪೂರ್ಣ ಪಠ್ಯಕ್ರಮವನ್ನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಕಾನ್ಸೆಪ್ಟ್ ವೈಸ್ ವೇಟೇಜ್ ಎಷ್ಟಿರುತ್ತೆ, ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ವಿವಿಧ ಎಕ್ಸಾಮ್ ಗಳಲ್ಲಿ, ಜೊತೆಗೆ ಯಾವ ರೀತಿ ಈ ಕರೆಂಟ್ ಅಫೇರ್ಸ್ ಅಥವಾ ಈ ಜನರಲ್ ಅವೇರ್ನೆಸ್ ಸೆಕ್ಷನ್ ಅನ್ನ ನಾವು ಯಾವ ರೀತಿ ಅಪ್ರೋಚ್ ಅನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ನಾನು ನಿಮಗೆ ತೆಗೆದುಕೊಂಡು ಬಂದಿದ್ದೇನೆ. ಸೊ ಮೊದಲನೇದಾಗಿ ನೋಡೋಣ, ಇವತ್ತಿನ ಸಂಚಿಕೆಯಲ್ಲಿ ನಾವೇನೇನು ತಿಳ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ, ಮೊದಲನೇದು ಜನರಲ್ ಅವೇರ್ನೆಸ್ ಸೆಕ್ಷನ್ ಟ್ರೆಂಡ್ ಯಾವ ರೀತಿ ಇದೆ ಅಂದ್ರೆ, ಯಾವ ಯಾವ ಟಾಪಿಕ್ ನಲ್ಲಿ ಯಾವ ರೀತಿ ಟ್ರೆಂಡ್ ನಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಂತ ನೋಡೋಣ. ಅದಾದ್ಮೇಲೆ ಕಳೆದ 5 ವರ್ಷಗಳ ವೇಟೇಜ್ ಅನ್ನ ತಿಳ್ಕೊಳ್ಳೋಣ. ನಾನು ನಿಮಗೆ ಇದು ಬಹಳ ಪ್ರಮುಖ ಆಗುತ್ತೆ ಸ್ನೇಹಿತರೆ. ನಾನು ನಿಮಗೆ ಒಂದು ಸ್ಟ್ರಾಟಜಿಸ್ ವಿಡಿಯೋಸ್ ಏನ್ ಮಾಡಿದ್ದೆ. ಸೊ ಮುಂಚೆ ಒಂದು SSC GD ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಾಟಜಿ ವಿಡಿಯೋ ಮಾಡಿದ್ದೆ, ಜೊತೆಗೆ ನಮ್ಮ CRDR ಪೊಲೀಸ್ ಎಕ್ಸಾಮ್ಸ್ ಅಂತ ಒಂದು ಸ್ಟ್ರಾಟಜಿ ವಿಡಿಯೋ ಮಾಡಿದ್ದೆ. ಸೊ ಅದ್ರಲ್ಲೆಲ್ಲ ಕೂಡ ನಾನು ಒಂದನ್ನೇ ಹೇಳಿದ್ದೆ, ಏನಂತ ಹೇಳಿದ್ರೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ವೇಟೇಜ್ ಅನ್ನ ನೋಡ್ಕೊಂಡ್ಬಿಟ್ಟು ಸೊ ಆ ಕಾನ್ಸೆಪ್ಟ್ಸ್ ಮೇಲೆ ಹೆಚ್ಚಿನ ಫೋಕಸ್ ಅನ್ನ ಮಾಡಿದ್ರೆ ನಾವು ಒಂದು ಸ್ಮಾರ್ಟ್ ವರ್ಕ್ ರೀತಿ ಪ್ರಿಪರೇಷನ್ ಮಾಡ್ದಂಗ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಸೊ ಹಾಗಾಗೇನೆ SSC ಎಕ್ಸಾಮ್ಸ್ ನ ಪ್ರೀವಿಯಸ್ 5 ಇಯರ್ಸ್ ನ ವೇಟೇಜ್ ನಾನು ನಿಮ್ಗೆ ತೆಗೆದುಕೊಂಡು ಬಂದಿದ್ದೇನೆ. ಅಷ್ಟೇ ಅಲ್ಲದೆ ಡೀಟೇಲ್ಡ್ ಸಿಲೆಬಸ್ ನಾನು ನಿಮ್ಗೆ ಒಂದು ಪಟ್ಟಿಯನ್ನ ಬರೆಸ್ತೇನೆ ಡೀಟೇಲ್ಡ್ ಆಗಿ. ಸೊ ಆ ರೀತಿ ಸಿಲೆಬಸ್ ನ ನೀವು ಓದ್ಕೊಂಡು ಹೋಗ್ಬೇಕಾಗುತ್ತೆ. ಜೊತೆಗೆ ನಿಮ್ಗೆಲ್ಲರಿಗೂ ಬೇಕಿರೋ ತರ ಒಂದು ರೆಫರೆನ್ಸ್ ಬುಕ್ಸ್ ಯಾರ್ಯಾರು ಅಫೋರ್ಡ್ ಮಾಡಬಹುದು, ಯಾರ್ಯಾರು ಗ್ರಾಮೀಣ ಅಭ್ಯರ್ಥಿಗಳಿದ್ದೀರಾ, ಸೊ ಅವರಿಗೆಲ್ಲ ಒಂದು ಉಪಯುಕ್ತವಾಗುವಂತ ಒಂದು ರೆಫರೆನ್ಸ್ ಬುಕ್ಸ್ ಅನ್ನ ನಾನು ನಿಮಗೆ ಹೇಳ್ತೇನೆ. ಜೊತೆಗೆ ಕರೆಂಟ್ ಅಫೇರ್ಸ್ ನ ಯಾವ ರೀತಿ ನೀವು ಅಪ್ರೋಚ್ ಮಾಡಬೇಕು, ಯಾವ ರೀತಿ ಓದ್ಕೋಬೇಕು ಎಕ್ಸಾಮ್ ಗಳಿಗೆ. ಯಾಕಂತಂದ್ರೆ ಹೆಚ್ಚು ಪ್ರಶ್ನೆಗಳು ನಮಗೆ 5 ರಿಂದ 7 ಪ್ರಶ್ನೆಗಳು GK ಸೆಕ್ಷನ್ ಅಲ್ಲಿ ನಮಗೆ ಕರೆಂಟ್ ಅಫೇರ್ಸ್ ನಿಂದ ಬರೋದ್ರಿಂದ ಕಾರಣ. ಸೊ ಅದನ್ನ ಯಾವ ರೀತಿ ಓದ್ಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಜೊತೆಗೆ ಮುಂಬರುವಂತಹ SSC ಎಕ್ಸಾಮ್ಸ್ ಗೆ ಯಾವ ರೀತಿ ಸ್ಟ್ರಾಟಜೀಸ್ ಅನ್ನ ಮಾಡಬೇಕು, ಜೊತೆಗೆ ವೇರಿಯಸ್ SSC ಎಕ್ಸಾಮ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ CGL ಗೆ ಒಂದು ಪ್ಯಾಟರ್ನ್ ಇದ್ರೆ SSC GD ಗೆ ಒಂದು ರೀತಿ ಪ್ಯಾಟರ್ನ್ ಇದೆ. ಮತ್ತೆ ಈ ಬಾರಿ SSC MTS ಗೆ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿದ್ದಾರೆ. ಸೊ ಯಾವ್ಯಾವ ಎಕ್ಸಾಮ್ ಗಳಲ್ಲಿ ಯಾವ ರೀತಿ ಪ್ಯಾಟರ್ನ್ ಇದೆ ಅದನ್ನೇ ಸೂಕ್ತವಾಗಿ ಯಾವ ರೀತಿ ಓದ್ಕೋಬಹುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಇವತ್ತಿನ ವಿಡಿಯೋ ನಿಮಗೆ ಬಹಳ ಉಪಯುಕ್ತ ಆಗಿರುತ್ತೆ. ಸೊ ಸ್ನೇಹಿತರೆ, ಇದೇ ರೀತಿ ವಿಡಿಯೋಗಳನ್ನ ನಾವು ನಿಮಗೆ ಕ್ವಾಂಟ್ಸ್ ನಲ್ಲೂ ಕೂಡ ಮಾಡಿದ್ದೇವೆ, ಇಂಗ್ಲಿಷ್ ನಲ್ಲೂ ಕೂಡ ಮಾಡಿದ್ದೇವೆ. ಸೊ ಅದನ್ನ ಹೋಗಿ ಒಮ್ಮೆ ಚೆಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಸೊ ಅಷ್ಟೇ ಅಲ್ಲ, ಹಲವಾರು SSC ಕಾನ್ಸೆಪ್ಟ್ ವಿಡಿಯೋಗಳನ್ನ ನಾವು ಹೊರತರ್ತಾ ಬಂದಿದ್ದೇವೆ. ಸೊ ಅದನ್ನ ಸರಣಿ ಮುಖಾಂತರ ನೋಡ್ತಾ ಹೋಗಿ, 1ನೇ ವಿಡಿಯೋ 2ನೇ ವಿಡಿಯೋ ಈ ರೀತಿ ನೋಡ್ಕೊಳ್ತಾ ಹೋಗಿ. ಸೊ ಇದರಿಂದ ನೀವು ಮನೆಯಲ್ಲೇ ಕುತ್ಕೊಂಡೆ SSC ಎಕ್ಸಾಮ್ಸ್ ಅನ್ನ ಪ್ರಿಪರೇಷನ್ ಆಗ್ತಾ ಹೋಗ್ಬೋದು. ಸೊ ಮೊದಲನೇ ಇದಕ್ಕೆ ಹೋಗೋಣ. ನೋಡಿ, ಜನರಲ್ ಅವೇರ್ನೆಸ್ ಸೆಕ್ಷನ್ ಇನ ಟ್ರೆಂಡ್ ಯಾವ ರೀತಿ ಇದೆ ಅಂತ. ಸೊ ನೋಡಿ, ಜನರಲ್ ಆಗಿ ನಮಗೆ 25 ಪ್ರಶ್ನೆಗಳು 50 ಅಂಕಗಳಿಗೆ ಜನರಲ್ ಅವೇರ್ನೆಸ್ ಸೆಕ್ಷನ್ ಅನ್ನ SSC ಅಲ್ಲಿ ಕೇಳಲಾಗುತ್ತೆ. ಸೊ ನಿಮ್ಗೆ ಪಾಲಿಟಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕರೆಂಟ್ ಅಫೇರ್ಸ್ ಮತ್ತು ಸ್ಟ್ಯಾಟಿಕ್ GK ಎಲ್ಲ ಕಾನ್ಸೆಪ್ಟ್ಸ್ ಅನ್ನ ಒಳಗೊಂಡು ಸೊ ನೀವು ಟ್ರೆಂಡ್ ಅನ್ನ ನೀವು ಗಮನಿಸಿದ್ರೆ ಸೊ ಹೆಚ್ಚು ಪ್ರಶ್ನೆಗಳು ನಮಗೆ ಕರೆಂಟ್ ಅಫೇರ್ಸ್ ಸೆಕ್ಷನ್ ಇಂದ ಬರ್ತಾ ಇದೆ. 5 ರಿಂದ 7 ಪ್ರಶ್ನೆಗಳು ಇತ್ತೀಚಿನ ಎಕ್ಸಾಮ್ಸ್ ಗಳಲ್ಲಿ ಟ್ರೆಂಡ್ ಅಲ್ಲಿ ಈ ರೀತಿ ಪ್ರಶ್ನೆಗಳು ಬರ್ತಾ ಇದೆ. ಸೊ ಕರೆಂಟ್ ಅಫೇರ್ಸ್ ಗೆ ನೀವು ಹೆಚ್ಚು ಫೋಕಸ್ ಅನ್ನ ಮಾಡಬಹುದು. ಇನ್ನು ಸ್ಟ್ಯಾಟಿಕ್ GK ಪ್ರಶ್ನೆಗಳು ಅಂದ್ರೆ ನಿಮ್ಗೆ ಹೈಯೆಸ್ಟ್ ಆಗಿರ್ಬೋದು, ಹೈಯೆಸ್ಟ್, ಲಾಂಗೆಸ್ಟ್, ಈ ತರದ್ದು ವಿಷಯಗಳಾಗಿರ್ಬೋದು, ಜೊತೆಗೆ ನ್ಯಾಷನಲ್ ಪಾರ್ಕ್ಸ್ ಮೇಲೆ ಆಗಿರ್ಬೋದು, ಫೋಕ್ ಡ್ಯಾನ್ಸಸ್ ಗಳಾಗಿರ್ಬೋದು, ಅಥವಾ ಟ್ರೈಬಲ್ ಮೇಲೆ ಇರುವಂತಹ ಕ್ವಶನ್ಸ್ ಗಳಾಗಿರ್ಬೋದು, ಜೊತೆಗೆ ಫಸ್ಟ್ ವುಮನ್ ಟು ಕ್ಲೈಮ್ ಮೌಂಟ್ ಎವರೆಸ್ಟ್ ಟ್ವೈಸ್ ಅಂತ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಶ್ನೆಗಳು ನಮಗೆ ಸ್ಟ್ಯಾಟಿಕ್ GK ಅಲ್ಲಿ ಕಂಡು ಬರ್ತವೆ. ಸೊ ಅದನ್ನು ಕೂಡ ನೀವು ಗಮನವಿಟ್ಟು ನೋಡ್ಬೇಕಾಗುತ್ತೆ. ಅಷ್ಟೇ ಅಲ್ಲ, ಸೈನ್ಸ್ ಗೆ ಕೂಡ ಒಂದು ಇರುವಂತಹ ವೇಟೇಜ್ ನೀವು ನೋಡಬಹುದು. ಸೊ ಪ್ರತಿಯೊಂದು ವಿಚಾರದಲ್ಲೂ ಫಿಸಿಕ್ಸ್ ಅಲ್ಲಿ 1-2 ಪ್ರಶ್ನೆ, ಕೆಮಿಸ್ಟ್ರಿಯಲ್ಲಿ 1-2 ಪ್ರಶ್ನೆ, ಬಯಾಲಜಿಯಲ್ಲಿ 1-2 ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ನಮಗೆ ಈ SSC ಎಕ್ಸಾಮ್ಸ್ ನಲ್ಲಿ ಕಂಡು ಬರುತ್ತೆ. ಇನ್ನು ಹಿಸ್ಟ್ರಿ ಕೂಡ ನಮಗೆ ಏನ್ಷಿಯಂಟ್, ಮಿಡಲ್, ಮಾಡರ್ನ್ ಅಲ್ಲಿ ಸೊ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಿಂದ ಹೆಚ್ಚು ಕ್ವಶನ್ಸ್ ಗಳನ್ನ ಕೇಳಲಾಗುತ್ತೆ. ಸೊ ಪಾಲಿಟಿಗೆ ಕೂಡ ಅಷ್ಟೇ ವೇಟೇಜ್ ಅನ್ನ ಕೊಡಲಾಗಿದೆ. ಸೊ ಇದು ಇತ್ತೀಚಿನ ಟ್ರೆಂಡ್ ಗಳಲ್ಲಿ ಯಾವ ರೀತಿ SSC ಎಕ್ಸಾಮ್ಸ್ ನ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಈಗ ನಾವೇನ್ ನೋಡೋಣ ಅಂದ್ರೆ ಕಳೆದ 5 ವರ್ಷಗಳ ವೇಟೇಜ್ ಅನ್ನ ನೋಡೋಣ. ಸೊ ಕಾನ್ಸೆಪ್ಟ್ ವೈಸ್ ಯಾವ ರೀತಿ ವೇಟೇಜ್ ಅನ್ನ ನೋಡೋಣ ಅಂತ ನಾನು ನಿಮಗೆ ಎಲ್ಲಾ ಎಕ್ಸಾಮ್ಸ್ ಅಂದ್ರೆ CGL,
CHSL, MTS, SSC GD, SSC CAPF SI ಈ ರೀತಿ ಹಲವಾರು ಎಕ್ಸಾಮ್ಸ್ ಗಳನ್ನ ಒಂದು ಸ್ಟಡಿ ಮಾಡಿ ಯಾವ ರೀತಿ ಪ್ರತಿಯೊಂದು ಕಾನ್ಸೆಪ್ಟ್ ನಲ್ಲಿ ಕೇಳಲಾಗಿದೆ ಅಂತ ಹೇಳ್ಬಿಟ್ಟು ಗಮನಿಸಿ ನಾನು ನಿಮಗೆ ಈ ಟೇಬಲ್ ಅನ್ನ ಪ್ರಿಪೇರ್ ಮಾಡ್ಕೊಟ್ಟಿದ್ದೇನೆ. ನೋಡಿ 2018, 19, 20, 21, 22 ಮತ್ತೆ ಈ ವರ್ಷ ಏನು ಎಕ್ಸಾಮ್ ಬರೀತೀರಾ 23. ಸೊ ಈ ವರ್ಷ ಬರಿಬೇಕಾದ್ರೆ ಕಳೆದ 5 ವರ್ಷಗಳಲ್ಲಿ ಯಾವ ರೀತಿ ವೇಟೇಜ್ ಇತ್ತು ಅಂತ ಹೇಳ್ಬಿಟ್ಟು ನೋಡಿ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಯಾವುದೇ ಒಂದು ಎಕ್ಸಾಮ್ ಪ್ರಿಪರೇಷನ್ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ಏನ್ ಕೆಲಸ ಮಾಡಬೇಕು ಅಂದ್ರೆ ಅದರ ಸಿಲೆಬಸ್ ಅನ್ನ ಬರ್ಕೋಬೇಕು. ಮತ್ತೆ ಕಳೆದ ಒಂದು 5 ವರ್ಷದ ಪ್ರೀವಿಯಸ್ ಇಯರ್ ಪೇಪರ್ಸ್ ಅನ್ನ ನೀವು ಗಮನಿಸಿ ಅದರ ವೇಟೇಜ್ ಮುಖಾಂತರ ನೀವು ಸ್ಮಾರ್ಟ್ ಆಗಿ ಇರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಗೆ ಫೋಕಸ್ ಅನ್ನ ಜಾಸ್ತಿ ಮಾಡಿ. ಹಾಗಂತ ಸಿಲೆಬಸ್ ಇಲ್ದೇ ಇರೋದ್ರಲ್ಲ ಓದೋದಂತದಲ್ಲ, ಸಿಲೆಬಸ್ ಇರೋದು ಎಲ್ಲವನ್ನ ಕವರ್ ಮಾಡ್ಕೊಂಡು ಸೊ ನೀವು ಪರೀಕ್ಷೆಗೆ ಹೋದ್ರೆ ಮಾಕ್ ಟೆಸ್ಟ್ ಗಳನ್ನ ಕೊಟ್ಕೊಂಡು ಹೋದ್ರೆ ಸೊ ನೀವು ಸೂಕ್ತವಾಗಿ ಜನರಲ್ ಅವೇರ್ನೆಸ್ ಸೆಕ್ಷನ್ ಅನ್ನ ಮಾಡಬಹುದು. ಯಾಕಂದ್ರೆ ನೀವು ಗಮನಿಸಿ SSC ಎಕ್ಸಾಮ್ಸ್ ಅಲ್ಲಿ ಈ ಕ್ವಾಂಟ್ಸ್ ಮತ್ತೆ ರೀಸನಿಂಗ್ ಏನಿದೆ ಸೊ ಇದು ಬಹುಪಾಲು ಇರುತ್ತೆ. ಸೊ ಸುಮಾರು ಜನ ಇದನ್ನೇ ಫೋಕಸ್ ಮಾಡಿರ್ತಾರೆ. ಆದ್ರೆ ಎಲ್ಲರಿಗೂ ಕಷ್ಟ ಆಗುವಂತದ್ದು ಯಾವುದು ಅಂದ್ರೆ ಜನರಲ್ ಅವೇರ್ನೆಸ್ ಸೆಕ್ಷನ್ ಮತ್ತೆ ಇಂಗ್ಲಿಷ್ ಸುಮಾರು ಜನ ಸಾಲ್ವ್ ಮಾಡ್ತಾರೆ. ಸೊ ಯಾಕಂದ್ರೆ ಕಾಂಪ್ರಹೆನ್ಷನ್ ಮತ್ತು ವೊಕ್ಯಾಬುಲರಿ ಇರೋದ್ರಿಂದ ಸೊ ಸುಮಾರು ಜನ ಅದನ್ನ ಒಂದು ಟ್ರೈ ಕೊಡ್ತಾರೆ. ಬಟ್ ಈ ಜನರಲ್ ಅವೇರ್ನೆಸ್ ಸೆಕ್ಷನ್ ಇದೆ ಎಲ್ಲರಿಗೂ ಟ್ರಿಕ್ಕಿ ಆಗಿರುತ್ತೆ. ಬಿಕಾಸ್ ಕರೆಂಟ್ ಅಫೇರ್ಸ್ ನ ಡೈಲಿ ಓದ್ಬೇಕಾಗುತ್ತೆ, ಇನ್ನು ಕೆಲವೊಂದು ಸಬ್ಜೆಕ್ಟ್ಸ್ ಗಳನ್ನ ಓದ್ಬೇಕಾಗುತ್ತೆ. ಸೊ ಹಾಗಾಗಿ ಈ ರೀತಿ ಇರೋದ್ರಿಂದ ಸೊ ನೀವು ಇದನ್ನ ಒಂದು ಸೂಕ್ತವಾದ ರೀತಿ ತಯಾರಿಯನ್ನ ಮಾಡಿಸ್ಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಗೆ ವೇಟೇಜ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ. ಸೊ ನೋಡಿ ಸ್ನೇಹಿತರೆ, ಹಿಸ್ಟ್ರಿಯಲ್ಲಿ ನೋಡಿ 2, 2, 2, 1, 1 ಈ ರೀತಿ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಸೊ ಜನರಲ್ ಆಗಿ ಏನ್ಷಿಯಂಟ್ ಅಥವಾ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಹೆಚ್ಚು ಫೋಕಸ್ ಮಾಡಿ ಕೇಳ್ತಾರೆ. ಸೊ ನಾವು ನಿಮಗೆ ಹಿಸ್ಟ್ರಿ ಪ್ರಾಕ್ಟೀಸ್ ಸೆಟ್ ಕ್ವಶನ್ಸ್ ಅಂತ ಕೂಡ ಒಂದು ವಿಡಿಯೋ ಮಾಡಿದ್ವಿ. ಒಂದು 50 ಪ್ರಶ್ನೆ ಏನ್ಷಿಯಂಟ್ ಮಿಡಿವಲ್, 50 ಪ್ರಶ್ನೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಈ ರೀತಿ ಪ್ರಶ್ನೆಗಳನ್ನ ನಾನು ನಿಮಗೆ ಕಳೆದ ವಿಡಿಯೋಗಳಲ್ಲಿ SSC GD ಗೆ ನೀವು ಹೋಗ್ತಾ ಸಾಲ್ವ್ ಮಾಡಿಸಿದ್ದೆ. ಸೊ ಈಗೇನು ನೀವು ಮಾರ್ಚ್ 9ರಿಂದ CHSL ಎಕ್ಸಾಮ್ ಬರೆಯಕ್ ಹೋಗ್ತೀರಾ, ಮತ್ತೆ ಹಲವಾರು ಜನ SSC CGL ನ ಟೈರ್ 2 ಎಕ್ಸಾಮ್ ಬರೆಯಕ್ ಹೋಗ್ತಾ ಇದ್ದೀರಾ ಮಾರ್ಚ್ 3ಕ್ಕೆ. ಸೊ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಸೊ ಅವರೆಲ್ಲರೂ ಒಮ್ಮೆ ಈ ವಿಡಿಯೋನ ನೋಡಿ ಸೊ ಯಾವ ರೀತಿ ನಿಮ್ಗೆ ಒಂದು ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಜೊತೆಗೆ ಜಿಯೋಗ್ರಫಿ ನೋಡಬಹುದು. ನೀವು ಒಂದನ್ನ ನೀವು ಗಮನಿಸಬೇಕು, ಇಲ್ಲಿ ಸ್ಟ್ಯಾಟಿಕ್ ಜಿಕೆ ಮತ್ತೆ ಕರೆಂಟ್ ಅಫೇರ್ಸ್ ಪಾರ್ಟ್ ಏನಿದೆ ಸೊ ಅದನ್ನ ನೀವು ಗಮನಿಸಿ. 2018ರಲ್ಲಿ 6 ಮತ್ತೆ 5 ಪ್ರಶ್ನೆ ಆಗಿದೆ, 2019ರಲ್ಲಿ 6 ಪ್ರಶ್ನೆ ಆಗಿದೆ, 2020ರಲ್ಲಿ 7 ಮತ್ತೆ 4, 2021ರಲ್ಲಿ 8 ಪ್ರಶ್ನೆ ಕರೆಂಟ್ ಅಫೇರ್ಸ್, 6 ಪ್ರಶ್ನೆ ಸ್ಟ್ಯಾಟಿಕ್ ಜಿಕೆ. ಸೊ 2022ರಲ್ಲಿ 6 ಪ್ರಶ್ನೆ. ಅಂದ್ರೆ ಒಟ್ಟಾರೆ ನೀವು ಗಮನಿಸ್ತಿರ್ಬೋದು 15ರಿಂದ 18 ಪ್ರಶ್ನೆಗಳು 25ರಲ್ಲಿ ಮತ್ತೆ 25 ಪ್ರಶ್ನೆಗಳಲ್ಲಿ 15 ಪ್ರಶ್ನೆಗಳ ತನಕನೇ ನಿಮಗೆ ಕರೆಂಟ್ ಅಫೇರ್ಸ್ ಮತ್ತೆ ಸ್ಟ್ಯಾಟಿಕ್ ಜಿಕೆ ಇಂದನೇ ಕೊಡಲಾಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ಕೊಬಹುದು ಈ ವೇಟೇಜ್ ನಲ್ಲಿ. ಸೊ ಹಾಗಾಗಿ ನೀವು ಹೆಚ್ಚು ಒತ್ತನ್ನ ಯಾವ್ದು ಕೊಡ್ಬೇಕು ಅಂತ ಹೇಳಿದ್ರೆ ಕರೆಂಟ್ ಅಫೇರ್ಸ್ ಮತ್ತೆ ಸ್ಟ್ಯಾಟಿಕ್ ಜಿಕೆಗೆ ಕೊಡಬೇಕು. ಹಾಗಂತ ಉಳಿದಿರುವಂತ ಸಬ್ಜೆಕ್ಟ್ ನ ಇಗ್ನೋರ್ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ಅದನ್ನು ಕೂಡ ಗಮನಿಸಿ. ಬಟ್ ವೇಟೇಜ್ ಮುಖಾಂತರ ಓದೋದ್ರಿಂದ ನಿಮ್ಗೆ ಒಂದು ಸ್ಮಾರ್ಟ್ ರೀತಿ ಪ್ರಿಪರೇಷನ್ ಮಾಡ್ದಂಗೆ ಆಗತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ, ಮುಂದಿನ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಸಿಲೆಬಸ್ ನಾನು ನಿಮಗೆ ಹೇಳಿದೆ ಡಿಟೇಲ್ಡ್ ಸಿಲೆಬಸ್ ಅನ್ನ ಬರೆಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ದಿನಗಳಲ್ಲಿ ಪ್ರತಿಯೊಂದಕ್ಕೂ ಕೂಡ ಕ್ಲಾಸಸ್ ಅನ್ನ ನಾನು ನಿಮಗೆ ಮಾಡ್ಕೊಂತ ಬರ್ತೇನೆ. ಸೊ ಈಗ ಆಲ್ರೆಡಿ ನಿಮಗೆ ಕ್ವಾಂಟ್ಸ್, ರೀಸನಿಂಗ್, ಇಂಗ್ಲಿಷ್ ಎಲ್ಲ ವಿಡಿಯೋ ಕ್ಲಾಸಸ್ ಗಳು ನಿಮಗೆ ಬರ್ತಾ ಹೋಗುತ್ತೆ. ಸೊ ಅದೇ ರೀತಿ ಜನರಲ್ ಅವೇರ್ನೆಸ್ ಸೆಕ್ಷನ್ ಅಲ್ಲೂ ಕೂಡ ನಿಮಗೆ ವಿಡಿಯೋಗಳು ಬರ್ತಾ ಹೋಗುತ್ತೆ. ಸೊ ನೀವು ನೋಡಬಹುದು ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಯಿಂದ ಯಾವ ಟಾಪಿಕ್ ನ ಹೆಚ್ಚು ಫೋಕಸ್ ಮಾಡಬೇಕು ಅಂತ. ಒಂದು ಪ್ರೀ ಹಿಸ್ಟಾರಿಕ್ ಎರಾ ಅಂದ್ರೆ ನಾವೇನು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೇವೆ. ಸೊ ಅದು ಮತ್ತೆ ಬಹಳ ಪ್ರಮುಖವಾಗಿದೆ ಯಾವುದು ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ನಾನು ನಿಮಗೆ ಒಂದು ವಿಡಿಯೋ ಕ್ಲಾಸ್ ಅನ್ನ ಕೂಡ ಮಾಡ್ತೀನಿ ಇದ್ರ ಬಗ್ಗೆ. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪ್ರತಿ ಬಾರಿ ಕೂಡ ಅಂದ್ರೆ ಒಂದು ಅಟ್ಲೀಸ್ಟ್ 1 ಇಲ್ಲ 2 ಪ್ರಶ್ನೆ ಬರ್ತಾ ಇತ್ತು. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಹಳ ಪ್ರಮುಖ ಟಾಪಿಕ್. ವೇದಿಕ್ ಯುಗಗಳು ಕೂಡ ಇತ್ತೀಚಿನ ಪ್ರಶ್ನೆಗಳಲ್ಲಿ ಕ್ವಶನ್ಸ್ ಗಳಾಗ್ತಾ ಇತ್ತು. ಇನ್ನು ಮೌರ್ಯನ್ ಎಂಪೈರ್ ನಿಮಗೆ ಗೊತ್ತೇ ಇದೆ, ಅಶೋಕನ ಶಾಸನಗಳ ಮೇಲೆ ಹೆಚ್ಚು ಪ್ರಶ್ನೆಗಳು ಬರುತ್ತೆ. ಇನ್ನು ಬುದ್ಧಿಸಂ, ಜೈನಿಸಂ ಆಗಿರ್ಬೋದು, ಏನ್ಷಿಯಂಟ್ ಸೌತ್ ಇಂಡಿಯಾ ಅಂತ ಹೇಳಿದ್ರೆ ಶಾತವಾಹನಾಸ್ ಇಂದ ಇರ್ಬೋದು ಅಥವಾ ಇನ್ನೊಂದಿಷ್ಟು ಜನ ಇದ್ದಾರೆ. ಸೊ 8 ಸಾಮ್ರಾಜ್ಯಗಳು ಏನು ಮೌರ್ಯರ ನಂತರ ಮೌರ್ಯೋತ್ತರ ಭಾರತ ಬರುತ್ತೆ. ಸೊ ಅದನ್ನ ನೀವು ಗಮನಿಸಬೇಕು. ಇದರಲ್ಲಿ ಬಹಳ ಪ್ರಮುಖವಾಗಿ ಬಾದಾಮಿ ಚಾಲುಕ್ಯಸ್ ನಮ್ಮ ಕರ್ನಾಟಕ ಹಿಸ್ಟರಿ ಕೂಡ ಬರುತ್ತೆ. ಸೊ ಇದರಲ್ಲಿ ಇಮ್ಮಡಿ ಪುಲಕೇಶಿ ಬಗ್ಗೆ ಹಲವಾರು ಬಾರಿ ಪ್ರಶ್ನೆ ಬಂದಿತ್ತು. ಸೊ ನಾವೇ ಈಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಗಿರ್ಬೋದು, SSC ಆಗಿರ್ಬೋದು ಹಲವಾರು ನೋಡಿದ್ರೆ ಇಮ್ಮಡಿ ಪುಲಕೇಶಿ ಮೇಲೆ ಪ್ರಶ್ನೆ ಆಗಿತ್ತು. ಸೊ ಹಾಗಾಗಿ ಏನ್ಷಿಯಂಟ್ ಸೌತ್ ಇಂಡಿಯಾ ಕೂಡ ಓದೋದು ಪ್ರಮುಖ ಇರುತ್ತೆ. ಇದು ಗುಪ್ತಾ ಏಜ್ ಕೂಡ ಒಂದು ಬಹಳ ಪ್ರಮುಖ ಕಾನ್ಸೆಪ್ಟ್ ಇರುತ್ತೆ ಏನ್ಷಿಯಂಟ್ ಇಂಡಿಯಾದಲ್ಲಿ. ಸೊ ಇದನ್ನಿಷ್ಟು ನೀವು ಫೋಕಸ್ ಮಾಡಬೇಕಾಗತ್ತೆ. ಸೊ ಮುಂದಿನ ಟಾಪಿಕ್ ನೋಡೋಣ, ಮಿಡಲ್ ಇಂಡಿಯನ್ ಹಿಸ್ಟ್ರಿ. ಸೊ ಮಿಡಲ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ನಮಗೆ ಬಹಳ ಪ್ರಮುಖವಾಗಿರೋದು ಯಾವುದು ಅಂದ್ರೆ ಡೆಲ್ಲಿ ಸುಲ್ತಾನೇಟ್, ವಿಜಯನಗರ ಎಂಪೈರ್ ಮತ್ತೆ ಮೊಘಲ್ಸ್ ನ ನೀವು SSC ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಜಾಸ್ತಿ ಫೋಕಸ್ ಅನ್ನ ಮಾಡಬೇಕಾಗುತ್ತೆ. ಜೊತೆಗೆ ಫಾರಿನ್ ಇನ್ವೇಷನ್ ಕೂಡ. ಸೊ ಡೆಲ್ಲಿ ಸುಲ್ತಾನೇಟ್ ಆಗಿರ್ಬೋದು 5 ಡೈನಾಸ್ಟೀಸ್ ಗಳು ಏನ್ ಬರುತ್ತೆ ಅದನ್ನ, ಮತ್ತೆ ವಿಜಯನಗರದ 4 ಡೈನಾಸ್ಟೀಸ್ ಮತ್ತೆ ಮೊಘಲ್ ಸಾಮ್ರಾಜ್ಯ. ಸೊ ಇವೆಲ್ಲದರ ಮೇಲೆ ಪ್ರಶ್ನೆಗಳನ್ನ ನೀವು ನೋಡ್ಕೋಬೇಕಾಗುತ್ತೆ. ಯಾವ ರೀತಿ ಓದ್ಕೋಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋ ಕೋನದಲ್ಲಿ ಹೇಳ್ತೇನೆ.
ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಬಹಳ ಪ್ರಮುಖ ಟಾಪಿಕ್. ಸೊ ನಮಗೆ ಜಾಸ್ತಿ ಕ್ವಶನ್ ನಮಗೆ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಮೇಲೆ ಬರುವಂತದ್ದು. ಸೊ ಜೊತೆಗೆ ಜನರಲ್ಸ್ ಮತ್ತೆ ವೈಸ್ ರಾಯ್ಸ್ ಮೇಲೆ ಹಲವಾರು ಬಾರಿ ಪ್ರಶ್ನೆ ಬಂದಿದೆ. ರಿವಾಲ್ಟ್ ಆಫ್ 1857 ಮೇಲೆ, ಸೋಶಿಯೋ ರಿಲಿಜಿಯಸ್ ಮೂವ್ಮೆಂಟ್ಸ್ ಮೇಲೆ. ಸೊ ಇದು ಬಹಳ ನಿಮಗೆ ನೋಡ್ತಾ ಇರ್ತೀರಾ ಎಕ್ಸಾಮ್ಸ್ ಗಳಲ್ಲಿ. ಇನ್ನು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಮೇಲೆ ಕೂಡ ನಿಮಗೆ ಪ್ರಶ್ನೆಗಳು ಬರುತ್ತೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ, ಅದು SSC ಎಕ್ಸಾಮ್ಸ್ ನಲ್ಲಿ. ಸೊ ಹಿಸ್ಟ್ರಿ ನಿಮಗೆ ಗೊತ್ತಾಯ್ತು ಇವಾಗ, ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್. ನಾನು ನಿಮಗೆ ಡೀಟೇಲ್ ಆಗಿ ಯಾವ ಟಾಪಿಕ್ಸ್ ನ ಹೆಚ್ಚು ಒತ್ತು ನೀಡಬೇಕು ಅಂತ ಹೇಳಿದ್ದೇನೆ. ಸೊ ಈಗ ನಾವು ಮುಂದೆ ನೋಡ್ತಾ ಹೋಗೋಣ ವರ್ಲ್ಡ್ ಹಿಸ್ಟ್ರಿ. ವರ್ಲ್ಡ್ ಹಿಸ್ಟ್ರಿಯಲ್ಲಿ ಕೇಳೋದು ಕಡಿಮೆ ಕ್ವಶನ್ಸ್, ಬಟ್ ಇತ್ತೀಚೆಗೆ ಬಸೈಲ್ ಫೋರ್ಟ್ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು. ಕಳೆದ ಒಂದು SSC CGL ಡಿಸೆಂಬರ್ ಅಲ್ಲಿ ನಡೆದಿತ್ತು 21 ಅಲ್ಲಿ. ಸೊ ಬಸ್ಟೈಲ್ ಫೋರ್ಟ್ ಮೇಲೆ ಬಂದಿತ್ತು. ಸೊ ಹಾಗಾಗಿ ಸೊ ವರ್ಲ್ಡ್ ಹಿಸ್ಟ್ರಿನ ಕೂಡ ಕೇಳ್ತಾ ಇದ್ದಾರೆ. ಸೊ ಇದು ಗಮನದಲ್ಲಿರಲಿ. ಸೊ ರೆನೆಸಾನ್ಸ್ ಮತ್ತೆ ಫ್ಯೂಡಲಿಸಂ ಕಾನ್ಸೆಪ್ಟ್ಸ್ ನ ತಿಳ್ಕೊಳ್ಳಿ. ರೆವಲ್ಯೂಷನ್ಸ್ ಏನು ಫ್ರೆಂಚ್ ರೆವಲ್ಯೂಷನ್ ಆಗಿದೆ, ರಷ್ಯನ್ ರೆವಲ್ಯೂಷನ್ ಆಗಿದೆ, ಅಮೆರಿಕನ್ ರೆವಲ್ಯೂಷನ್ ಆಗಿದೆ. ಸೊ ಎಲ್ಲ ರೆವಲ್ಯೂಷನ್ಸ್ ಗಳ ಬಗ್ಗೆ ಒಮ್ಮೆ ಗಮನ ಇರಲಿ. ಜೊತೆಗೆ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ನ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ರೀತಿ ಪಾಯಿಂಟ್ಸ್ ಗಳನ್ನ ಓದ್ಕೊಳ್ಳಿ. ಸೊ ಇಷ್ಟು ಓದಿದ್ರೆ ಸಾಕತ್ತೆ. ಸೊ ಇನ್ನು ವರ್ಲ್ಡ್ ಹಿಸ್ಟ್ರಿ ಆದ್ಮೇಲೆ ಇದಿಷ್ಟು ಹಿಸ್ಟ್ರಿ ಕಾನ್ಸೆಪ್ಟ್ಸ್ ನ ಆಯ್ತು ಅಂತ ಹೇಳಿದ್ರೆ, ಇನ್ನು ಆರ್ಟ್ ಅಂಡ್ ಕಲ್ಚರ್ ನೋಡಿ. ಆರ್ಟ್ ಅಂಡ್ ಕಲ್ಚರ್ ಕೂಡ ಬಹಳ ಪ್ರಮುಖ. ಸೊ ಇದನ್ನ ನೀವು ಸ್ಟಾರ್ ಮಾಡಿ ಓದ್ಬೇಕಾಗತ್ತೆ, ಹೆಚ್ಚು ಒತ್ತನ್ನ ನೀಡಬೇಕಾಗತ್ತೆ. ನಾನು ನಿಮ್ಗೇನು ಸ್ಟ್ಯಾಟಿಕ್ ಜಿಕೆ ಪ್ಲಸ್ ಕರೆಂಟ್ ಅಫೇರ್ಸ್ ನ ಜಾಸ್ತಿ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ಸೊ ಸ್ಟ್ಯಾಟಿಕ್ ಜಿಕೆ ಅಡಿಯಲ್ಲೂ ಕೂಡ ಈ ಆರ್ಟ್ ಅಂಡ್ ಕಲ್ಚರ್ ಬರುತ್ತೆ. ಸೊ ಏನು ಅಂತ ಹೇಳಿದ್ರೆ ಇಂಡಿಯನ್ ಲ್ಯಾಂಗ್ವೇಜಸ್ ಆಗಿರ್ಬೋದು, ಇಂಡಿಯನ್ ಡ್ಯಾನ್ಸ್. ಇದು ನೋಡಿ, ಪ್ರತಿ ಯಾವುದೇ ನೀವು ಒಂದು SSC ಪ್ರಶ್ನೆ ಪತ್ರಿಕೆನ ನೋಡಿದ್ರೆ ನಿಮಗೆ ಒಂದು ಡ್ಯಾನ್ಸ್ ಫಾರ್ಮ್ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗಿರುತ್ತೆ. ಈ ಮೊನ್ನೆ ನಡೆದಂತ SSC GD ಅಲ್ಲಿ ಕಲಿಬೆಲಿಯ ನಾನು ನಿಮಗೆ ಬಂದ ತಕ್ಷಣ SSC GD ಅನಾಲಿಸಿಸ್ ಅನ್ನ ಕೂಡ ಮಾಡಿದ್ದೆ. ಸೊ ಅದರಲ್ಲಿ ಕೂಡ ನಾನು ಹೇಳಿದ್ದೆ ಕಲಿಬೆಲಿಯ ಯಾವ ಡ್ಯಾನ್ಸ್ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಬ್ಯಾಂಬೂ ಡ್ಯಾನ್ಸ್ ಬಗ್ಗೆ ಒಮ್ಮೆ ಪ್ರಶ್ನೆ ಬಂದಿತ್ತು. ಜೊತೆಗೆ ಹಲವಾರು ಡ್ಯಾನ್ಸ್ ಫಾರ್ಮ್ಸ್ ಗಳ ಬಗ್ಗೆ ಪ್ರಶ್ನೆಗಳು ಬಂದೇ ಬರುತ್ತೆ. ಜೊತೆಗೆ ಹಬ್ಬಗಳು ಕೂಡ, ನಮ್ಮ ಟ್ರೈಬಲ್ ಫೆಸ್ಟಿವಲ್ಸ್ ಆಗಿರ್ಬೋದು ಅಥವಾ ಜನರಲ್ ಆಗಿ ಫೆಸ್ಟಿವಲ್ಸ್ ಯಾವ ರಾಜ್ಯದಲ್ಲಿ ಕರೀತಾರೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಇತ್ತು. ಮೊನ್ನೆ ಒಂದು ರೀಸೆಂಟ್ ಅಲ್ಲಿ ಎಕ್ಸಾಮ್ಸ್ SSC ಎಕ್ಸಾಮ್ಸ್ ನಡೆದಾಗ ಅದ್ರಲ್ಲಿ ಯಾವ ತರ ಇತ್ತು ಅಂತ ಹೇಳಿದ್ರೆ, ನಮ್ಮ ಸೌತ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಈ ಸಂಕ್ರಾಂತಿಗೆ ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಇತ್ತು. ಮಕರ ಸಂಕ್ರಮಣ ಮತ್ತೆ ಹಲವಾರು ಏನೇನು ಲೋಹರಿ ಅಂತ ಹೇಳ್ತೀವಿ. ಸೊ ಹಲವಾರು ಆಪ್ಷನ್ಸ್ ಅನ್ನ ಕೊಟ್ಟಿದ್ರು. ಸೊ ಈ ರೀತಿ ನಿಮ್ಗೆ ಗೊತ್ತಿರಬೇಕಾಗತ್ತೆ ಫೆಸ್ಟಿವಲ್ಸ್ ಬಗ್ಗೆ ಕೂಡ. ಇನ್ನು ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ನಿಮ್ಗೆ ಗೊತ್ತಿರುತ್ತೆ. ಸೊ ನಮ್ ಕರ್ನಾಟಕ ಬಗ್ಗೆ ಜನರಲ್ ಆಗಿ ಹೇಳೋದಾದ್ರೆ, ನಮ್ ಕರ್ನಾಟಕ ಹಿಸ್ಟ್ರಿಯಲ್ಲಿ ನಾವು ಎಲ್ಲೋರಾದ ಕೈಲಾಸನಾಥ ಟೆಂಪಲ್ ನೋಡ್ತೀವಿ. ಇದನ್ನು ಹಲವಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಬಾದಾಮಿ ಪಟ್ಟದಕಲ್ ಆಗಿರ್ಬೋದು, ಹಳೆಬೀಡು ಮತ್ತೆ ಬೇಲೂರು ಆಗಿರ್ಬೋದು, ಶ್ರವಣ ಬೆಳಗೊಳ ಆಗಿರ್ಬೋದು, ಅಥವಾ ನಮ್ಮ ಮೈಸೂರು ಪ್ಯಾಲೇಸ್ ಆಗಿರ್ಬೋದು. ಸೊ ಈ ರೀತಿ ಹಲವಾರು ನಮ್ಮ ಕರ್ನಾಟಕದಲ್ಲಿ ವಿಭಿನ್ನತೆ ಇದೆ. ಜೈನ ಆರ್ಕಿಟೆಕ್ಚರ್ ಇದೆ, ವಿಜಯನಗರ ಆರ್ಕಿಟೆಕ್ಚರ್ ಇದೆ, ವಯಸ್ಸರ ಶೈಲಿ ಅಂತ ಹೇಳ್ಬಿಟ್ಟು ಒಂದು ಇದೆ. ಸೊ ಅಷ್ಟೇ ಅಲ್ಲ, ಇದು ನಮ್ಮ ಕರ್ನಾಟಕಕ್ಕಷ್ಟೇ ಸೀಮಿತ ಇಲ್ಲ. ನೀವು ಇಂಡಿಯಾ ಪೂರ್ತಿ ಓದ್ಬೇಕಾಗತ್ತೆ. ಅಂದ್ರೆ ನೀವು ಏನು ನಾರ್ದರ್ನ್ ಶೈಲಿ, ನಾಗರ ಶೈಲಿ ಅಂತ ಏನೋತೀರಾ, ದ್ರಾವಿಡ ಶೈಲಿ ಅಂತ ಏನೋತೀರಾ, ಕುಶನ ಶೈಲಿ. ಸೊ ಹಲವಾರು ರೀತಿ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ನಾವು ನೋಡಿದೀವಿ. ಇಂಡೋ ಸಾರ್ಸಾನಿ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ನೋಡ್ತೀವಿ. ಸೊ ಅದನ್ನ ನೀವು ಗಮನಿಸಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡಿ, ಫಿಲಮ್ಸ್, ಅವಾರ್ಡ್ಸ್ ಮತ್ತೆ ಮ್ಯೂಸಿಕ್. ಇದು ಬಹಳ ಪ್ರಮುಖ. ಯಾಕಂದ್ರೆ ಪ್ರತಿ ಬಾರಿನೂ ಕೂಡ ಒಂದು ಅವಾರ್ಡ್ ಮೇಲಿರುವಂತಹ ಪ್ರಶ್ನೆ ನಿಮಗೆ SSC ಎಕ್ಸಾಮ್ಸ್ ನಲ್ಲಿ ಬರುತ್ತೆ. ಸೊ ಇದನ್ನ ಒಮ್ಮೆ ಗಮನಿಟ್ಟು ನೋಡ್ಬೇಕಾಗತ್ತೆ. ಸೊ ನಾವ್ ಇದನ್ನೆಲ್ಲ ನಿಮಗೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಸಿಲೆಬಸ್ ನ ಹೇಳ್ತಾ ಇದೀವಿ. ಸೊ ಇದನ್ನೆಲ್ಲ ಯಾವ ರೀತಿ ಪಟ್ಟಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಜೊತೆಗೆ ಜಿಯೋಗ್ರಫಿ ನೀವು ನೋಡ್ಬೋದು, ಇಂಡಿಯಾ ಅಂಡ್ ನೇಬರಿಂಗ್ ಕಂಟ್ರೀಸ್, ಸೋಲಾರ್ ಸಿಸ್ಟಮ್, ಫೇಮಸ್ ಸೀ ಪೋರ್ಟ್ಸ್, ರಿವರ್ಸ್ ಮೇಲೆ ಹೆಚ್ಚು ಪ್ರಶ್ನೆಗಳು ಬರುತ್ತೆ. ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು. ಇನ್ನು ಪಾಲಿಟಿ ನೋಡ್ತಾ ಹೋದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನಮ್ಮ ಫಂಡಮೆಂಟಲ್ ಜಸ್ಟ್ ಆರ್ಟಿಕಲ್ಸ್ ಮೇಲೆ ನಿಮಗೆ ಹಲವಾರು ಪ್ರಶ್ನೆ ಬಂದಿರುತ್ತೆ. ಇನ್ನು ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಪಂಚಾಯತ್ ರಾಜ್ ಸಿಸ್ಟಮ್, ಇಂಡಿಯನ್ ಪಾರ್ಲಿಮೆಂಟ್. ಸೊ ಇದ್ರ ಮೇಲೆ ಎಲ್ಲ ನಿಮಗೆ ಇಂಡಿಯನ್ ಪಾಲಿಟಿ ಬೇಸ್ಡ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ. ಇನ್ನು ಇಂಡಿಯನ್ ಎಕಾನಮಿಯಲ್ಲಿ ನಿಮಗೆ ಜನರಲ್ ಆಗಿ ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್ ರಿಲೇಟೆಡ್ ಆದಂತ ಒಂದು ಸ್ಕೀಮ್ಸ್ ಆಧಾರಿತ ನಿಮಗೆ ಪ್ರಶ್ನೆಗಳು ಬರುತ್ತೆ. ಅಷ್ಟೇ ಅಲ್ಲ, ಯಾವ ತರ ಸೆಕ್ಟರ್ಸ್ ಇದೆ ಎಕಾನಮಿಯಲ್ಲಿ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇದೆ, ಇನ್ಫ್ಲೇಷನ್ಸ್ ಗೆ ಸಂಬಂಧಪಟ್ಟಂತೆ, ಜೊತೆಗೆ ಡಿಮಾಂಡ್ ಸಪ್ಲೈ ಲಾಸ್ ಇರ್ಬೋದು, ಅಥವಾ ಅದು ನಮ್ಮ ಎಕಾನಮಿ ರಿಲೇಟೆಡ್ ಟರ್ಮಿನಾಲಜೀಸ್ ಏನಿದೆ. ಸೊ ಅದ್ರ ಮೇಲೆ ನಿಮಗೆ ಪ್ರಶ್ನೆಗಳು ನಿಮಗೆ ಬರ್ತಾ ಇರ್ಬೋದು. ಇನ್ನು ಬಯಾಲಜಿ ನೋಡೋದಾದ್ರೆ ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್, ಹ್ಯೂಮನ್ ಬಾಡಿ, ಡಿಸೀಸಸ್, ಜನರಲ್ ಆಗಿ ಡಿಸೀಸಸ್ ಮೇಲೆ ಹೆಚ್ಚು ಪ್ರಶ್ನೆ ಬರುತ್ತೆ. ಯಾವುದು ವೈರಸ್ ಸೋಂಕಿತ ಡಿಸೀಸ್ ಅಂತ ಹೇಳ್ಬೋದು. ಈ ತರ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ನಾನು ನಿಮಗೆ ಸೈನ್ಸ್ ಮೇಲೆ ಕೂಡ ಒಂದು ಸೆಟ್ ಆಫ್ ಕ್ವಶನ್ಸ್ ಅನ್ನ, ಪ್ರಾಕ್ಟೀಸ್ ಸೆಟ್ ಆಫ್ ಕ್ವಶನ್ಸ್ ಅನ್ನ ನಮಗೆ ಸಾಲ್ವ್ ಮಾಡಿಸಿದ್ದೆ, ಫಿಸಿಕ್ಸ್ ನಲ್ಲಿ ಮಾಡಿಸಿದ್ದೆ. ಸೊ ಅದನ್ನೊಮ್ಮೆ ಗಮನಿಸಿ. ಇನ್ನು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಮೇಲೆ ಕೂಡ ನಿಮಗೆ ಪ್ರಶ್ನೆಗಳು ಬರುತ್ತೆ. ಇನ್ನು ಫಿಸಿಕ್ಸ್ ಗೆ ನೀವು ಗಮನ ಇಟ್ಟು ನೋಡೋದಾದ್ರೆ SI ಯೂನಿಟ್ ಆಗಿರ್ಬೋದು, ಲೈಟ್ ಅಂಡ್ ರಿಫ್ಲೆಕ್ಷನ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ, ವೇವ್ ಆಪ್ಟಿಕ್ಸ್, ಮೋಷನ್ಸ್. ಸೊ ಇದ್ರ ಮೇಲೆಲ್ಲ ನಿಮಗೆ ಲಾಸ್ ಮೇಲೆ ಮತ್ತೆ ಥಿಸಿಸ್ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಸೊ ಫಿಸಿಕ್ಸ್ ನ ಕೂಡ ಒಮ್ಮೆ ಗಮನವಿಟ್ಟು ನೋಡಿ. ಇನ್ನು ಕೆಮಿಸ್ಟ್ರಿ ಆದ್ರೆ ನಿಮಗೆ ಪ್ರಾಪರ್ಟೀಸ್ ಆಫ್ ಸಬ್ಸ್ಟೆನ್ಸಸ್ ಆಗಿರ್ಬೋದು, ಕೆಮಿಕಲ್ ರಿಯಾಕ್ಷನ್ಸ್,
ಪ್ರಾಪರ್ಟೀಸ್ ಆಫ್ ಗ್ಯಾಸಸ್ ಕೆಮಿಸ್ಟ್ರಿ ಇನ್ ಡೇ ಟು ಡೇ ಲೈಫ್ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವೇನು ಸೋಡಾ ಉಪಯೋಗಿಸ್ತೀರಾ, ಸೊ ಅದಕ್ಕೆ ಅದರ ಕೆಮಿಕಲ್ ಫಾರ್ಮುಲಾ ಏನು, ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ ಬರುತ್ತೆ. ಸೊ ಹಾಗಾಗಿ ಜನರಲ್ ಆಗಿ ಡೇ ಟು ಡೇ ಲೈಫ್ ಅಲ್ಲಿ ಯಾವ ರೀತಿ ಕೆಮಿಸ್ಟ್ರಿನ ನಾವು ಡೀಲ್ ಮಾಡ್ತೀವಿ, ಸೊ ಅದ್ರ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಇನ್ನು ಕಂಪ್ಯೂಟರ್ ನೋಡಿದ್ರೆ ಕಂಪ್ಯೂಟರ್ ಒಂದು ಬಹಳ ಪ್ರಮುಖ ಟಾಪಿಕ್. ಯಾಕಂತಂದ್ರೆ ಕೆಲವೊಮ್ಮೆ ನೀವು CHSL ಮೇನ್ಸ್ ಅಥವಾ CGL ಮೇನ್ಸ್ ಅಲ್ಲಿ ನಿಮಗೆ ಕಂಪ್ಯೂಟರ್ ಟೆಸ್ಟ್ ಇರುತ್ತೆ. ಸೊ ಹಾಗಾಗಿ ಕಂಪ್ಯೂಟರ್ ಮೇಲೆ ಒಂದು 20 ಪ್ರಶ್ನೆಗಳು ಬರುತ್ತೆ. ಸೊ ಹಾಗಾಗಿ ಕಂಪ್ಯೂಟರ್ ಒಂದು ಬಹಳ ಪ್ರಮುಖ ಟಾಪಿಕ್. ಸೊ ಇದನ್ನ ನಿಮಗೆ ಕೆಲವೊಮ್ಮೆ ನಿಮಗೆ ನಮ್ಮ ಟೈರ್ 1 ನ ಏನು GK ಸೆಕ್ಷನ್ ಇದೆ ಅದ್ರಲ್ಲಿ 1 ಅಥವಾ 2 ಪ್ರಶ್ನೆಗಳು ಬರುವಂತದ್ದು ಸಾಮಾನ್ಯ ಇರುತ್ತೆ. ಅಂದ್ರೆ DVD ಫುಲ್ ಫಾರ್ಮ್ ಏನು, ಸೊ CD-ROM ಫುಲ್ ಫಾರ್ಮ್ ಏನು, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ಬೋದು. ಅಥವಾ ನಿಮಗೆ ಅದರ ಆರ್ಕಿಟೆಕ್ಚರ್ ಏನಿದೆ ಕಂಪ್ಯೂಟರ್ದು, ಸೊ ಅದ್ರ ಮೇಲೆ ಪ್ರಶ್ನೆ, ಯಾವ್ದು ಇನ್ಪುಟ್ ಡಿವೈಸ್ ಯಾವ್ದು ಔಟ್ಪುಟ್ ಡಿವೈಸ್, ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ ಬರ್ಬೋದು. ಸೊ ಇದನ್ನ ಗಮನದಲ್ಲಿರಲಿ. ಇನ್ನು ಬಹಳ ಪ್ರಮುಖ ಟಾಪಿಕ್ ನೀವು ನೋಡಿ ಗಮನಿಸಬೇಕು, ಸ್ಟ್ಯಾಟಿಕ್ GK ಅಂಡ್ ಕರೆಂಟ್ ಅಫೇರ್ಸ್. ನಾನು ನಿಮಗೆ ವೇಟೇಜ್ ಅನ್ನ ತೋರಿಸ್ತಾ ಹೋಗಿದ್ದೆ. ಹೆಚ್ಚು ಪ್ರಶ್ನೆಗಳು 12 ರಿಂದ 15 ಪ್ರಶ್ನೆಗಳು ನಮ್ಗೆ ಏನು SSC ಅಲ್ಲಿ ನಾವು ಓದ್ತೀವಿ ಇದೇ ಟಾಪಿಕ್ ಇಂದ ಬರುತ್ತೆ. ಯಾವ್ದು ಅಂತಂದ್ರೆ ಬುಕ್ಸ್ ಅಂಡ್ ಆಥರ್ಸ್, ಸ್ಪೋರ್ಟ್ಸ್, ಇಂಪಾರ್ಟೆಂಟ್ ಸ್ಕೀಮ್ಸ್, ಇಂಪಾರ್ಟೆಂಟ್ ಡೇಸ್. ಅಂದ್ರೆ ಪ್ರತಿ ದಿನಾನು ಒಂದು ವಿಶೇಷತೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಚಿಲ್ಡ್ರನ್ಸ್ ಡೇ ಗೊತ್ತಿರುತ್ತೆ November 14 ಅಂತ, ಬಟ್ ನಿಮಗೆ ಪರೀಕ್ಷೆಯಲ್ಲಿ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಡೇ ಯಾವತ್ತು ಅಂತ ಕೇಳಿದ್ದಾರೆ. ಸೊ ಈ ರೀತಿ ನಿಮಗೆ ಡೇಸ್ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇನ್ನು ಪೋರ್ಟ್ಫೋಲಿಯೋ ಯಾವ ಹುದ್ದೆಯಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ. ಇತ್ತೀಚೆಗೆ ಮೊನ್ನೆ ನಡೆದಂತೆ SSC GD ಅಲ್ಲಿ ಹೂ ಇಸ್ ದ ರೆವೆನ್ಯೂ ಸೆಕ್ರೆಟರಿ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ನಿಮಗೆ ಫೈನಾನ್ಸ್ ಮಿನಿಸ್ಟರ್ ಗೊತ್ತಿರುತ್ತೆ, ಅಥವಾ ನಿಮಗೆ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಗೊತ್ತಿರುತ್ತೆ. ಬಟ್ ನಿಮಗೆ ಈ ಪೋರ್ಟ್ಫೋಲಿಯೋಸ್ ಗಳು ಬಹಳ ಪ್ರಮುಖ ಆಗಿರುತ್ತೆ. ಸೆಬಿಯ ಚೇರ್ಮನ್ ಯಾರು, RBI ನ ಚೇರ್ಮನ್ ಯಾರು, ಅಥವಾ ಬೇರೆ ಬೇರೆ ಸಂಸ್ಥೆಗಳೇನಿದೆ ಅದರ ಚೇರ್ಮನ್ ಗಳು ಯಾರು ಅನ್ನೋದು ಗೊತ್ತಿರ್ಬೇಕಾಗುತ್ತೆ. ಸೊ ಪೋರ್ಟ್ಫೋಲಿಯೋಸ್ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗುತ್ತೆ. ಮತ್ತೆ ಪೀಪಲ್ ಇನ್ ನ್ಯೂಸ್, ಯಾವ ವ್ಯಕ್ತಿ ಸುದ್ದಿಯಲ್ಲಿ ಇರ್ತಾನೋ ಅವನ ಮೇಲೆ ಬಹಳ ಪ್ರಶ್ನೆ ಬರುವಂತದ್ದು ಸಾಧ್ಯ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಈಗ ಗೊತ್ತಿರಬಹುದು, ರಿಪಬ್ಲಿಕ್ ಡೇ ಸಮಯದಲ್ಲಿ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಅವಾರ್ಡ್ಸ್ ಅನ್ನ ಕೊಡಲಾಗಿತ್ತು. ಸೊ ಪದ್ಮಶ್ರೀ ಒಂದು 130 ಜನಕ್ಕೆ ಕೊಡಲಾಗಿತ್ತು, 106 ಜನಕ್ಕೆ ಕೊಡಲಾಗಿತ್ತು. ಸೊ ಈ ಪದ್ಮಶ್ರೀ ಪುರಸ್ಕೃತರು ಏನೇನಿರ್ತಾರೆ ಅವ್ರ ಮೇಲೆ ನಿಮಗೆ ಪ್ರಶ್ನೆ ಬರ್ಬೋದು, ಯಾಕಂದ್ರೆ ಅವರು ಸುದ್ದಿಯಲ್ಲಿ ಇರ್ತಾರೆ. ಸೊ ಈ ರೀತಿ ನಿಮಗೆ ಯಾವ ವ್ಯಕ್ತಿ ಸುದ್ದಿಯಲ್ಲಿ ಇರ್ತಾರೆ, ಅಥವಾ ಯಾರಾದ್ರೂ ಮರಣ ಹೊಂದ್ರೆ ನಿಮಗೆ ಗೊತ್ತಿರಬಹುದು, BV ದೋಶಿ ನಮ್ಮ ಗ್ರೇಟೆಸ್ಟ್ ಆರ್ಕಿಟೆಕ್ಚರ್. ಸೊ ಅವರಿಗೆ ಇತ್ತೀಚೆಗೆ ರಾಯಲ್ ಗೋಲ್ಡ್ ಮೆಡಲ್ ಕೂಡ ಅವಾರ್ಡ್ ಬಂದಿತ್ತು. ಸೊ ಅವರು ಇತ್ತೀಚೆಗೆ ಸಾವನ್ನಪ್ಪಿದ್ರು. ಸೊ ಅವರ ಮೇಲೆ ನಿಮಗೆ ಪ್ರಶ್ನೆ ಬರ್ಬೋದು. ಸೊ ಈ ರೀತಿ ಯಾವ ವ್ಯಕ್ತಿ ಸುದ್ದಿಯಲ್ಲಿ ಇರ್ತಾರೋ ಅವ್ರ ಮೇಲೆ ಪ್ರಶ್ನೆ ಬರುವಂತದ್ದು ಕರೆಂಟ್ ಅಫೇರ್ಸ್ ಅಲ್ಲಿ ಸಾಮಾನ್ಯವಾಗಿರುತ್ತೆ. ಇನ್ನು ಅವಾರ್ಡ್ಸ್ ನಿಮಗೆ ಗೊತ್ತಿರಬಹುದು, ಹಲವಾರು ಇಂಟರ್ನ್ಯಾಷನಲ್ ಅವಾರ್ಡ್ಸ್, ನ್ಯಾಷನಲ್ ಅವಾರ್ಡ್ಸ್ ಇದೆ. ಸೊ ನಾನು ನಿಮಗೆ ಹೇಳ್ತಾ ಹೋದ್ರೆ, ಸೊ ಇವಾಗ ನೋಡಿ ವರ್ಲ್ಡ್ ಪುಲಿಟ್ಜರ್ ಅವಾರ್ಡ್ ಗೊತ್ತು ನಿಮಗೆ, ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ, ಅಥವಾ ರೋಮನ್ ಮ್ಯಾಗ್ಸೆಸೆ ಅವಾರ್ಡ್ ಗೊತ್ತಿರಬಹುದು, ಅಥವಾ ಮ್ಯಾನ್ ಬುಕರ್ ಪ್ರೈಸ್ ಆಗಿರ್ಬೋದು, ಅಥವಾ ಇನ್ನು ಹಲವಾರು ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಏನಿದೆ, ನೊಬೆಲ್ ಪ್ರೈಸ್, ವರ್ಲ್ಡ್ ಫುಡ್ ಪ್ರೈಸ್, ಈ ರೀತಿ. ಜೊತೆಗೆ ನಮ್ಮ ನ್ಯಾಷನಲ್ ಅವಾರ್ಡ್ಸ್ ಏನು ಭಾರತ ರತ್ನ ಇದೆ, ಜ್ಞಾನಪೀಠ ಅವಾರ್ಡ್ ಇದು ಎಷ್ಟನೇ ಆವೃತ್ತಿ, ಅಥವಾ ಜ್ಞಾನಪೀಠ ಅವಾರ್ಡ್ ಈ ಆವೃತ್ತಿಯ ಯಾವ ಭಾಷೆಗೋಯ್ತು, ಯಾವ ಕವಿಗೋಯ್ತು, ಅವರ ಫೇಮಸ್ ಬುಕ್ ಯಾವುದು, ಈ ರೀತಿ ಹಲವಾರು ವಿಚಾರಗಳನ್ನ ಒಳಗೊಂಡಂತ ಈ ಅವಾರ್ಡ್ಸ್ ನಿಮಗೆ ಬಹಳ ಪ್ರಮುಖ ಟಾಪಿಕ್ ಆಗಿರುತ್ತೆ. ಸೊ ಕರೆಂಟ್ ಅಫೇರ್ಸ್ ಓದ್ತಾ ಅಥವಾ ಸ್ಟ್ಯಾಟಿಕ್ GK ಅನ್ನು ಓದ್ತಾ ಈ ಅವಾರ್ಡ್ಸ್ ನ ಹಿನ್ನೆಲೆ, ಸೊ ಅವಾರ್ಡ್ಸ್ ನ ಯಾವ ಸಂಸ್ಥೆ ಕೊಡುತ್ತೆ, ಯಾವ ಕ್ಷೇತ್ರದಲ್ಲಿ ಕೊಡುತ್ತೆ, ಎಷ್ಟನೇ ಇಸ್ವಿಯಿಂದ ಕೊಟ್ಟಿದ್ದಾರೆ, ಸೊ ನಮ್ಮ ಭಾರತದವ್ರು ಯಾರು ಗೆದ್ದಿದ್ದಾರೆ, ಈ ವರ್ಷ ಯಾರು ಗೆದ್ರು, ಕಳೆದ ಬಾರಿ ಯಾರು ಗೆದ್ದಿದ್ರು. ಸೊ ಈ ರೀತಿ ಹಲವಾರು ವಿಚಾರಗಳನ್ನ ನೀವು ತಿಳ್ಕೊಬೇಕಾಗುತ್ತೆ. ಇನ್ನು ಫಸ್ಟ್ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಸೊ ಮೊದಲ ಮಹಿಳೆ ಅಥವಾ ಮೊದಲ ಪುರುಷ ಯಾರು ಅಂತ ಹೇಳ್ಬಿಟ್ಟು ಪ್ರಶ್ನೆಗಳು ಬರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಫಸ್ಟ್ ವುಮನ್ ಚೀಫ್ ಮಿನಿಸ್ಟರ್ ಯಾರು, ಅಥವಾ ಫಸ್ಟ್ ವುಮನ್ ಟು ಬಿ ಇನ್ ಪಾರ್ಲಿಮೆಂಟ್ ಯಾರು, ಈ ರೀತಿ ಪ್ರಶ್ನೆಗಳಾಗಿರ್ಬೋದು. ಅಥವಾ ಇನ್ನು ಹಲವಾರು ಫಸ್ಟ್ಸ್ ಅಂತ ಏನ್ ಕರಿತೀವಿ, ಸೊ ಅದನ್ನ ನೀವು ಗಮನವಿಟ್ಟು ನೋಡ್ಬೇಕಾಗುತ್ತೆ ಸ್ಟ್ಯಾಟಿಕ್ GK ಪಾರ್ಟ್ ಅಲ್ಲಿ. ಸೊ ಇದನ್ನೆಲ್ಲ ನಿಮ್ಗೆ ತಿಳಿದಿರ್ಲಿ. ಸೊ ಇವೆಲ್ಲ ನಾನು ನಿಮ್ಗೆ ಡೀಟೇಲ್ಡ್ ಸಿಲೆಬಸ್ ನ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಜನರಲ್ ಅವೇರ್ನೆಸ್ ಸೆಕ್ಷನ್ ಇಂದು. ಸೊ ಫಸ್ಟ್ ಗೆ ವೇಟೇಜ್ ಅನ್ನ ತೋರಿಸ್ದೆ, ಈಗ ಸಿಲೆಬಸ್ ಅನ್ನ ತೋರಿಸಿದೀನಿ. ಇವಾಗ ನೀವು ಅದನ್ನ ಮ್ಯಾಚ್ ಅಪ್ ಮಾಡ್ಕೊಂಡು ಒಂದಿಷ್ಟು ಪ್ರಮುಖ ಟಾಪಿಕ್ಸ್ ಅನ್ನ ನೀವು ಫಸ್ಟ್ ಗೆ ಕವರ್ ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಸೊ ಯಾರ್ಯಾರು CHSL ಎಕ್ಸಾಮ್ ಅಥವಾ ಮುಂದೆ ಬರುವಂತ MTS ಎಕ್ಸಾಮ್ ಬರೀತಾ ಇದ್ದೀರಾ, ಸೊ ಅವರು ಗಮನದಲ್ಲಿ ಇಟ್ಕೊಂಡು ಓದ್ಬೇಕಾಗುತ್ತೆ. ಸೊ ಈ ರೀತಿ ಒಂದು ಸ್ಮಾರ್ಟ್ ವರ್ಕ್ ಅನ್ನ ಮಾಡಿದ್ರೆ ನೀವು ಸುಲಭವಾಗಿ ಜನರಲ್ ಅವೇರ್ನೆಸ್ ಸೆಕ್ಷನ್ ಅಲ್ಲಿ ಸ್ಕೋರ್ ಮಾಡಬಹುದಾಗಿರುತ್ತೆ. ಈಗ ನೋಡಿ ನಾನು ನಿಮ್ಗೆ ರೆಫರೆನ್ಸ್ ಬುಕ್ಸ್ ಅನ್ನ ಹೇಳ್ತಾ ಇದ್ದೀನಿ. ಸೊ ಯಾವ ರೀತಿ ರೆಫರೆನ್ಸ್ ಬುಕ್ಸ್ ನೀವೆಲ್ಲ ನಾನೆಲ್ಲ ಸಿಲೆಬಸ್ ಹೇಳ್ದೆ, ಇದನ್ನ ಯಾವ್ದ್ರಲ್ಲೇ ಓದ್ಬೇಕಂತ ಹೇಳ್ಬಿಟ್ಟು. ಸೊ ನೋಡಿ SSC ನಮ್ಮ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಲ್ಲಿ ನಮ್ಮ ಅಧಿಕೃತ ಅಧಿಸೂಚನೆಯಲ್ಲಿ ಅವ್ರು ಏನ್ ಹೇಳಿರ್ತಾರೆ ಅಂತ ಹೇಳಿದ್ರೆ, ಸೊ ಅಪ್ ಟು 10th ಲೆವೆಲ್, ಅಂದ್ರೆ ಈಗ MTS ಅಂದ್ರೆ ನೀವು 10th ಸ್ಟ್ಯಾಂಡರ್ಡ್ ಮೇಲೆ ಬರೀತೀರಾ, CHSL ಅಂದ್ರೆ 12th ಸ್ಟ್ಯಾಂಡರ್ಡ್ ಮೇಲೆ, CGL ಅಂದ್ರೆ ಡಿಗ್ರಿ ಮೇಲೆ, ಸೊ CAPF ಅಂತ ಬಂದ್ರೆ ಅದು ಕೂಡ ಇದ್ರ ಮೇಲೆ. ಸೊ ಈ ರೀತಿ ನಿಮ್ಗೆ ಒಂದು ಲೆವೆಲ್ ಆಫ್ ಎಕ್ಸಾಮಿನೇಷನ್ ಇರುತ್ತೆ.
ಸೊ ಹಾಗಾಗಿ ಅದರ ಸಂಬಂಧಪಟ್ಟಂತಹ NCERT ಬುಕ್ಸ್ ಅನ್ನ ಓದಿ ಅಂತ ರೆಕಮೆಂಡ್ ಮಾಡಿರ್ತಾರೆ. ಸೊ ಹಾಗಾಗಿ ನೀವು NCERT ಟೆಕ್ಸ್ಟ್ ಬುಕ್ಸ್ ಅನ್ನ ಓದ್ಬೇಕಾಗುತ್ತೆ. ಯಾಕಂದ್ರೆ ಬೇಸಿಕ್ ನಿಮ್ಗೆ ಫಂಡಮೆಂಟಲಿ ಗೊತ್ತಿರಬೇಕಾಗುತ್ತೆ ವಿಷಯಗಳು. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಥವಾ ಯಾವ್ದೋ ಒಂದು ತಗೊಂಡ್ರೆ ನೀವು ಫಂಡಮೆಂಟಲ್ ಆಗಿ ನೀವು ಓದ್ಬೇಕಾಗುತ್ತೆ. ಸೊ ಸ್ಕೂಲ್ ಬುಕ್ಸ್ ನ ಓದೋದ್ರಿಂದ ನಿಮ್ಗೆ ಒಂದು ಫಂಡಮೆಂಟಲ್ ಐಡಿಯಾ ಬರುತ್ತೆ. ಮತ್ತೆ ಹೆಚ್ಚು ಪ್ರಶ್ನೆಗಳನ್ನ ನೀವು ಗಮನಿಸಿದ್ರೆ, ನೀವು SSC ಪೇಪರ್ಸ್ ನ ಡೌನ್ಲೋಡ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಬೇಸಿಕ್ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂತ. ನಮಗೆ ಅಷ್ಟು ಕೂಡ ಸ್ವಲ್ಪ ಜ್ಞಾನ ಇರೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಹೆಚ್ಚಿನ ವಿಷಯಗಳನ್ನ ಕವರ್ ಮಾಡ್ಲಿಕ್ಕೆ ಹೋಗ್ತೀವಿ, ಬಟ್ ಇರುವಂತಹ ಕೆಲವೊಂದು ಟಾಪಿಕ್ಸ್ ಅನ್ನ ನಾವು ಏನ್ ಮಾಡ್ತೀವಿ, ರಿವೈಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ರಿವಿಷನ್ ಅನ್ನೋದು ಬಹಳ ಪ್ರಮುಖ ಇರುತ್ತೆ. ಸೊ ಹಾಗಾಗಿ ನೀವು NCERT ಸ್ಕೂಲ್ ಬುಕ್ಸ್ ಅನ್ನ ಓದ್ಬೇಕಾಗುತ್ತೆ. ಜೊತೆಗೆ ಒಂದು ಬಹಳ ಪ್ರಮುಖ ಬುಕ್ ಇದೆ ಲೂಸೆಂಟ್ಸ್ GK ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನಿಮಗೆ GK ಪಾರ್ಟ್ ಎಲ್ಲ ಕವರ್ ಆಗಿದೆ. ಮಿಸಲೇನಿಯಸ್ ಪಾರ್ಟ್ ಅಲ್ಲಿ ನಾನು ಸ್ಟ್ಯಾಟಿಕ್ GK ನ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನ ಒಮ್ಮೆ ಗಮನಿಸಿ. ಮತ್ತೆ ಅರಿಹಂಟ್ ಪಬ್ಲಿಕೇಶನ್ಸ್ ಆಗಿರ್ಬೋದು, ಮತ್ತೆ ಇನ್ನು ಹಲವಾರು ಪಬ್ಲಿಕೇಶನ್ಸ್ ಬರುತ್ತೆ ನಿಮ್ಗೆ SSC ಗೆ. ಸೊ ನೀವು ಹೆಚ್ಚು ಬುಕ್ಸ್ ನ ನೋಡೋದ್ರ ಬದಲು ಯಾವ್ದಾದ್ರು ಒಂದು ಬುಕ್ ಅನ್ನ ಇಟ್ಕೊಂಡು ನೀವು ರೆಡಿ ಆಗ್ಬೋದು. ನಿಮ್ಗೆ ಎಲ್ಲದಕ್ಕೂ ಫಂಡಮೆಂಟಲ್ ಬೇಸಿಕ್ ಯಾವ್ದು ಅಂತ ಹೇಳಿದ್ರೆ NCERT ನೇ. ಸೊ ಹಾಗಾಗಿ NCERT ನೇ ನೀವು ಗಮನದಲ್ಲಿಟ್ಟು ಓದ್ಬೇಕಾಗುತ್ತೆ. ನಾನು ಪ್ರಮುಖವಾಗಿ ಜನರಲ್ ಅವೇರ್ನೆಸ್ ಸೆಕ್ಷನ್ ಗೆ ಹೇಳ್ತಾ ಇದ್ದೀನಿ. ಸೊ ಇನ್ನು ಪ್ರೋಸೆಸ್ ಯಾವ ರೀತಿ ಓದ್ಬೇಕು ಅಂದ್ರೆ ಯಾವ ರೀತಿ ಓದ್ಕೋಬೇಕು ಅಂತ ಹೇಳಿದ್ರೆ, ಒಂದು ನೋಟ್ಸ್ ಮೇಕಿಂಗ್. ಯಾಕಂತಂದ್ರೆ ಬರೀ ಓದ್ಕೊಂಡೋದ್ರೆ ಆಗೋದಿಲ್ಲ. ಯಾಕಂದ್ರೆ ನೀವು ಒಂದು ನಾವೆಲ್ ಅಥವಾ ಯಾವ್ದೋ ಒಂದು ಕಥೆಯನ್ನ ಓದ್ತಾ ಇಲ್ಲ, ನೀವು ಇನ್ಸ್ಟೆಡ್ ಎಕ್ಸಾಮಿಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಬರೀ ಓದ್ಕೊಂಡೋದ್ರೆ ಆಗೋದಿಲ್ಲ, ಒಂದು ನೋಟ್ಸ್ ಅನ್ನೋದನ್ನ ನೀವು ಮಾಡ್ಕೋಬೇಕಾಗತ್ತೆ. ಅಂದ್ರೆ ಈಗ ಒಂದು ಕಾನ್ಸೆಪ್ಟ್, ಈಗ ಫಾರ್ ಎಕ್ಸಾಂಪಲ್ ಬಾದಾಮಿ ಚಾಲುಕ್ಯಸನ ನೀವು ಓದ್ತಾ ಇದ್ದೀರಾ ಅಂದ್ರೆ ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು, ಅಥವಾ ಅವ್ರದ್ದೇನು ಧ್ವಜ ಏನಿದೆ, ಲಾಂಛನ ಏನಿದೆ, ಸೊ ಈ ರೀತಿ ಓದ್ಕೊಂಡು ಹೋಗ್ತೀರಾ. ಇಂಪಾರ್ಟೆಂಟ್ ಥಿಂಗ್ಸ್ ನ ಓದ್ಕೊಂಡು ಹೋಗ್ತೀರಾ. ಸೊ ಅದನ್ನ ಒಂದು ಈ ರೀತಿ ಬಾಕ್ಸ್ ಮಾಡ್ಬಿಡಿ. ಸೊ ಬಾಕ್ಸ್ ನಲ್ಲಿ ಒಂದು ರಿವಿಷನ್ ಮಾಡ್ಲಿಕ್ಕೆ ಬೇಕಾಗೋ ರೀತಿ ಚಾರ್ಟ್ ಗಳನ್ನಾಗಿರ್ಬೋದು, ಈ ತರ ನೀವೊಂದು ಇದನ್ನ ನೀವು ಮಾಡ್ಕೋಬೇಕಾಗತ್ತೆ. ಸೊ ಇದನ್ನ ನಿಮ್ಗೆ ನೆಕ್ಸ್ಟ್ ಓದಿದ್ರಿ ಅಂತ ಹೇಳಿದ್ರೆ, ನಿಮ್ಗೆ ರಿವಿಷನ್ ಮಾಡಿದ್ರೆ, ಸೊ ನೀವು ಅದರಲ್ಲಿ ಕೇಳುವಂತ ಪ್ರಶ್ನೆಗಳನ್ನ ಸೂಕ್ತವಾಗಿ ಎದುರಿಸೋ ರೀತಿ ನೀವು ನೋಟ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಇನ್ನು ಮ್ಯಾಪ್ ಆಗಿರ್ಬೋದು, ಇಯರ್ಸ್ ಆಗಿರ್ಬೋದು, ಟರ್ಮ್ಸ್ ಆಗಿರ್ಬೋದು, ಇವನ್ನೆಲ್ಲದನ್ನ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಯಾಕಂದ್ರೆ ಲ್ಯಾಂಡ್ ಲಾಕ್ಡ್ ಕಂಟ್ರಿ, ಇವಾಗ ಅಫ್ಘಾನಿಸ್ತಾನಿಗೆ ಎಷ್ಟು ದೇಶಗಳು ತಾಗತ್ತೆ, ಅಥವಾ ಈಗ ಭೂತಾನಿಗೆ ಎಷ್ಟು ದೇಶಗಳ ರಾಜ್ಯದ, ನಮ್ಮ ಭಾರತದ ಎಷ್ಟು ರಾಜ್ಯಗಳು ತಾಗುತ್ತೆ, ಈ ರೀತಿ ಪ್ರಶ್ನೆಗಳು ನಿಮಗೆ ಕೇಳ್ತಾರೆ ಲ್ಯಾಂಡ್ ಲಾಕ್ಡ್ ಅಂತ ಹೇಳ್ಬಿಟ್ಟು. ಇತ್ತೀಚೆಗೆ ಒಂದು ಪ್ರಶ್ನೆ ಬಂದಿತ್ತು. ಸೊ ನೋಡಿ, ನಿಮ್ಗೆ ತೆಲಂಗಾಣ ಏನಿದೆ, ತೆಲಂಗಾಣ ಅದು ನಿಮ್ಗೆ ಅನ್ಸುತ್ತೆ ಏನು ತಾಗತ್ತೆ ಅಂತ ಹೇಳ್ಬಿಟ್ಟು, ಅಂದ್ರೆ ಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು, ಬಟ್ ತೆಲಂಗಾಣ ತಾಗೋದಿಲ್ಲ. ನೀವು ಮ್ಯಾಪ್ ಅನ್ನ ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಇದನ್ನ ಓದ್ಬೇಕಾಗತ್ತೆ. ಸೊ ಅದಕ್ಕೆ ಮ್ಯಾಪ್ಸ್ ಆಗಿರ್ಬೋದು, ಇಯರ್ಸ್ ಆಗಿರ್ಬೋದು, ಟರ್ಮಿನಾಲಜೀಸ್ ಆಗಿರ್ಬೋದು, ಇದನ್ನ ನೀವು ಗಮನಿಸಬೇಕಾಗತ್ತೆ. ಜೊತೆಗೆ ಬಹಳ ಪ್ರಮುಖ, ಎಲ್ರು ಎಲ್ಲದನ್ನ ಮಾಡ್ತಾರೆ, ಬಟ್ ಯಾವ್ದು ಒಂದನ್ನ ಮಾಡಲ್ಲ ಅಂದ್ರೆ ರಿವಿಷನ್. ಸೊ ರಿವಿಷನ್ ಮಾಡ್ಲೇಬೇಕು ನೀವು. ಸೊ ಯಾವುದೇ ಪರೀಕ್ಷೆಗೆ ಹೋಗ್ತಾ ಇದ್ದೀರಾ ಅಂದ್ರೆ ಸೂಕ್ತವಾದ ರೀತಿ ರಿವಿಷನ್ ಅನ್ನ ಮಾಡ್ಬೇಕು. ಆಗ ಮಾತ್ರ ನೀವು ಸೂಕ್ತವಾಗಿ ಪ್ರಿಪೇರ್ ಅನ್ನ ಆಗ್ಬೋದು. ಸೊ ನಾನು ನಿಮ್ಗೆ ಈಗ ಜನರಲ್ ಅವೇರ್ನೆಸ್ ಸೆಕ್ಷನ್ ಮೇಲೆ ಒಂದು ಐಡಿಯಾ ಬಂತು ಅಂತ ಅನ್ಕೊಳ್ತೀನಿ. ನಾನು ನಿಮ್ಗೆ ಜನರಲ್ ಅವೇರ್ನೆಸ್ ಸೆಕ್ಷನ್ ಅನ್ನ ಡಿಟೇಲ್ಡ್ ಸಿಲೆಬಸ್, ಒಂದು ವೇಟೇಜ್, ಲಾಸ್ಟ್ 5 years ನ ವೇಟೇಜ್, ಮತ್ತು ಯಾವ ರೀತಿ ಟ್ರೆಂಡ್ ಇದೆ ಅಂತ ನಾನು ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಸೊ ಈಗ ನಾನು ನಿಮಗೆ ಒಂದು ಬಹಳ ಪ್ರಮುಖ ವಿಚಾರವನ್ನ ಹೇಳ್ತಾ ಹೋಗ್ತೀನಿ. ನೋಡಿ, ಯಾವುದು ಅಂತ ಹೇಳಿದ್ರೆ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ನ ಯಾವ ರೀತಿ ನೀವು ಪ್ರಿಪೇರ್ ಆಗ್ಬೇಕು ಅಂತ ಹೇಳಿದ್ರೆ, ನೋಡಿ, ಕರೆಂಟ್ ಅಫೇರ್ಸ್ ನಲ್ಲಿ ಹಲವಾರು ಕ್ಯಾಟಗರೀಸ್ ಇರುತ್ತೆ. ನಾವು ಅವಾಗ್ಲೇನು ನೋಡಿದ್ವಿ. ಫಾರ್ ಎಕ್ಸಾಂಪಲ್, ಈಗ ನೀವು ನ್ಯೂಸ್ ಪೇಪರ್ ಓದ್ತಾ ಇದ್ದೀರಾ, ದ ಹಿಂದೂ ನ್ಯೂಸ್ ಪೇಪರ್ ನ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಅದ್ರಲ್ಲಿ ನಿಮಗೆ ನ್ಯಾಷನಲ್ ನ್ಯೂಸ್ ಇರುತ್ತೆ, ಇಂಟರ್ನ್ಯಾಷನಲ್ ನ್ಯೂಸ್ ಇರುತ್ತೆ, ಸ್ಪೋರ್ಟ್ಸ್ ಕ್ಯಾಟಗರಿ ಇರುತ್ತೆ, ಬಿಸ್ನೆಸ್ ಕ್ಯಾಟಗರಿ ಇರುತ್ತೆ, ಎಡಿಟೋರಿಯಲ್ಸ್ ಇರುತ್ತೆ. ಸೊ ಈ ರೀತಿ ಒಂದು ನ್ಯೂಸ್ ಪೇಪರ್ ಅಲ್ಲಿ ಹಲವಾರು ವಿಚಾರಗಳನ್ನ ಒಳಗೊಂಡಿರುತ್ತೆ. ಸೊ ನೀವು ಯಾವ ರೀತಿ ಕರೆಂಟ್ ಅಫೇರ್ಸ್ ನ ಓದ್ಬೋದು ಅಂತ ಹೇಳಿದ್ರೆ, ಒಂದು ಈ ರೀತಿ ಪ್ರತಿ ಕ್ಯಾಟಗರಿಗೆ ಒಂದೊಂದು ನೋಟ್ ಬುಕ್ ಅನ್ನ ನೀವು ಇಟ್ಕೋಬೇಕಾಗುತ್ತೆ. ಜೊತೆಗೆ ನ್ಯೂಸ್ ಪೇಪರ್ ಅನ್ನ ಬಂದಾಗ, ಸೊ ನಮ್ಮ ಸ್ಪರ್ಧಾ ಅಶ್ವಮೇಧ ಆಗಿರ್ಬೋದು, ಅಥವಾ ನಮ್ಮ ವೆಬ್ಸೈಟ್ ಅಲ್ಲಿ ಹಾಕುವಂತ ದೈನಂದಿನ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ನಾವು ಯಾವ ರೀತಿ ಕರೆಂಟ್ ಅಫೇರ್ಸ್ ನ ಆಯ್ಕೆ ಮಾಡ್ತೀವಿ, ಅಥವಾ ಬೋರ್ಡ್ ಯಾವ ರೀತಿ ಆಯ್ಕೆ ಮಾಡುತ್ತೆ ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಆದ್ರೆ ಈಗ ಕೆಲವೊಂದು ಪಾಲಿಟಿಕ್ಸ್ ನ್ಯೂಸ್ ಅನ್ನ ನೀವು ಕರೆಂಟ್ ಅಫೇರ್ಸ್ ಆಗೋದಿಲ್ಲ. ಕರೆಂಟ್ ಅಫೇರ್ಸ್ ಅಂದ್ರೆ ನಮ್ಮ ನ್ಯಾಷನಲ್ ಇಂಪಾರ್ಟೆನ್ಸ್ ಗೆ ಇರುವಂತಹ ಒಂದು ಸುದ್ದಿಗಳನ್ನೇ ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸ್ಕೀಮ್ಸ್ ಆಗಿರ್ಬೋದು, ಗವರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ವಿಚಾರ ನಮ್ಮ ದೇಶಕ್ಕೆ ಆಗ್ತಿದೆ ಅಂತ, ಯಾವ್ದೋ ಒಂದು ಅಗ್ರಿಮೆಂಟ್ ಆಗ್ತಾ ಇದೆ, ಕನ್ವೆನ್ಷನ್ ಆಗ್ತಾ ಇದೆ, ಒಂದು ಸೆಮಿನಾರ್ ಆಗ್ತಾ ಇದೆ, ವರ್ಕ್ಶಾಪ್ ಆಗ್ತಾ ಇದೆ, ಸೊ ಅದು ಯಾವ ಪ್ಲೇಸ್ ಅಲ್ಲಿ ನಡೀತಿದೆ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಗೇಮ್ಸ್ ಆಗ್ತಿದೆ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಯಾವ ರಾಜ್ಯದಲ್ಲಿ ಆಗ್ತಾ ಇದೆ, ಈ ರೀತಿ ಪ್ರಶ್ನೆಗಳನ್ನ ನಿಮಗೆ ಕೇಳಲಾಗುತ್ತೆ. ಏರೋ ಇಂಡಿಯಾ ಈಗ ಆಗ್ತಾ ಇದೆಯಲ್ಲ, ಅದು ಎಲ್ಲೇ ಆಗ್ತಾ ಇದೆ, ಇದು ಎಷ್ಟನೇ ಆವೃತ್ತಿ ಅನ್ನೋದು ಗೊತ್ತಿರಬೇಕು. ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಹೋಗ್ತಾ ಹೋದ್ರೆ, ಈಗ ಇಂಡಿಯಾ ಮತ್ತೆ ಶ್ರೀಲಂಕಾ ನಡುವೆ ನಡೆಯುವಂತಹ ಜಂಟಿ ಯುದ್ಧ ಎಕ್ಸರ್ಸೈಸ್ ಅಥವಾ ಮಿಲಿಟರಿ ಎಕ್ಸರ್ಸೈಸ್ ಯಾವುದು, ನೌಕಾ ಎಕ್ಸರ್ಸೈಸ್ ಯಾವುದು, ಮಿಲ್ಲನ್ ಅಂತ ಬರುತ್ತೆ, ಮಲಬಾರ್ ಅಂತ ಬರುತ್ತೆ, ಸೊ ನಮಗೆ ಗೊತ್ತಿರಬಹುದು ಡೆಫ್ ಎಕ್ಸ್ಪೋ ಅಂತ ಬರುತ್ತೆ. ಈ ರೀತಿ ನಿಮಗೆ ಹಲವಾರು ವಿಚಾರಗಳನ್ನ ನಿಮಗೆ ನ್ಯೂಸ್ ಪೇಪರ್ ಅಲ್ಲಿ ಕಂಡು ಬರುತ್ತೆ. ಸೊ ನೀವು ಈ ರೀತಿ ಸೆಕ್ಷನ್ಸ್ ಮಾಡ್ಕೊಂಡು, ಕ್ಯಾಟಗರೀಸ್ ಅನ್ನ ಮಾಡ್ಕೊಂಡು, ಡೈಲಿ ದ ಹಿಂದೂ ನ್ಯೂಸ್ ಪೇಪರ್ ಅನ್ನ ಅಥವಾ ಯಾವ್ದೋ ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್ ಅನ್ನ, ಕನ್ನಡ ನ್ಯೂಸ್ ಪೇಪರ್ ಅನ್ನ ಓದ್ಬೇಕಾಗತ್ತೆ, ಪಾಯಿಂಟ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಅದೇ ತರ ಸೂಕ್ತವಾಗಿ ನೋಟ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ ಆ ಒಂದು ಇನ್ಫಾರ್ಮೇಶನ್ಗೆ.
ಈಗ ನೋಟ್ಸ್ ಮಾಡ್ಕೋಬೇಕಾದ್ರೆ ನಾನು ನಿಮ್ಗೊಂದು ವಿಚಾರ ಹೇಳ್ತೀನಿ, ಏನು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಅನಂತ್ ನಾಗೇಶ್ವರನ್ ಅಂತ ಹೇಳ್ಬಿಟ್ಟು ಸುದ್ದಿಯಲ್ಲಿದ್ರು, ಅಥವಾ ನಿಧಿ ಚಿಬ್ಬರ್ ಅಂತ ಹೇಳ್ಬಿಟ್ಟು ಸುದ್ದಿಯಲ್ಲಿದ್ರು ಅಂತ ಅನ್ಕೊಳ್ಳಿ. ಸೊ ಅವ್ರ ಬಗ್ಗೆ ಏನೋ ಒಂದು ಕೊಟ್ಟಿದ್ದಾರೆ ಆರ್ಟಿಕಲ್, ಅವ್ರು ಹೊಸದಾಗಿ ನೇಮಕಾತಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈಗ ನೇಮಕಾತಿ ಆಗಿದ್ದಾರೆ ಅಂತ ಹೇಳಿದ್ರೆ, ಈಗ ಸೆಬಿ ಅನ್ನೋ ಒಂದು ಸಂಸ್ಥೆಗೆ ನೇಮಕಾತಿ ಆಗಿದ್ದಾರೆ ಅವರು ಚೇರ್ಪರ್ಸನ್ ಆಗಿ ಅಂತಂದ್ರೆ, ಅವ್ರ ಬಗ್ಗೆ ನೀವು ಅಷ್ಟೇ ಅಲ್ಲದೆ ಆ ಸಂಸ್ಥೆ ಬಗ್ಗೆನೂ ಕೂಡ ಓದ್ಕೋಬೇಕಾಗತ್ತೆ. ಆ ಸೆಬಿ ಯಾವಾಗ ಸ್ಟಾರ್ಟ್ ಆಯ್ತು, ಸೊ ಇದನ್ನ ಯಾವಾಗ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮಾಡಿದ್ರು, ಅಥವಾ ಇದು ಏನ್ ಮಾಡುತ್ತೆ ಸೆಬಿ, ಸೊ ಈ ರೀತಿ ವಿಚಾರಗಳನ್ನ ಸ್ಟ್ಯಾಟಿಕ್ ಜಿಕೆ ಪಾರ್ಟ್ ಅನ್ನ, ಜೊತೆಗೆ ಅದು ಸಂಬಂಧಪಟ್ಟಂತಹ ರಿಲೇಟೆಡ್ ಇನ್ಫಾರ್ಮೇಶನ್ ಕೂಡ ನೀವು ನೋಟ್ಸ್ ಅಲ್ಲಿ ಬರ್ಕೋಬೇಕಾಗತ್ತೆ. ಯಾಕಂತ ಹೇಳಿದ್ರೆ, ಈಗ ನೋಡಿ, ಯಾವ್ದೋ ಒಂದು ಯುನೆಸ್ಕೋ ಒಂದು ಸಮ್ಮೇಳನ ಆಗಿದೆ ಅಂತ ಅನ್ಕೊಳ್ಳಿ, ಹಾಗಂತ ನಿಮ್ಗೆ ಯುನೆಸ್ಕೋ ಸಮ್ಮೇಳನ ಮೇಲೆ ಪ್ರಶ್ನೆ ಬರಲ್ಲ, ಬಟ್ ಯುನೆಸ್ಕೋ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಪ್ರಶ್ನೆ ಬರುತ್ತೆ. ಸೊ ಹಾಗಾಗಿ ನೀವು ಎಲ್ಲ ರೀತಿ ವಿಚಾರಗಳನ್ನ ಒಂದು ಕರೆಂಟ್ ಅಫೇರ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ತಿಳ್ಕೊಬೇಕಾಗುತ್ತೆ. ಸೊ ಅಷ್ಟೇ ಅಲ್ಲ, ವೇರಿಯಸ್ ಸೋರ್ಸಸ್ ಅನ್ನ ನೀವು ನೋಡ್ಕೋಬೇಕಾಗುತ್ತೆ. ಅಂದ್ರೆ ಬರೀ ಕೇವಲ ನ್ಯೂಸ್ ಪೇಪರ್ ಗಳಷ್ಟೇ ಅಲ್ಲ, ನಿಮ್ಗೆ ಮ್ಯಾಗಝಿನ್ ಗಳು ಕೂಡ ಬಹಳ ಉಪಯುಕ್ತ ಆಗುತ್ತೆ. ಉದಾಹರಣೆಗೆ ನಮ್ಮ ಸ್ಪರ್ಧಾ ಅಶ್ವಮೇಧ ಮ್ಯಾಗಝಿನ್ ನೀವು ನೋಡಬಹುದು. ಸೊ ನಿಮಗೆ ಕಳೆದ 4 ತಿಂಗಳ ಮ್ಯಾಗಝಿನ್ ಅನ್ನ ನಿಮ್ಗೆ ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ ವೆಬ್ಸೈಟ್ ಅಲ್ಲಿ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಪ್ರತಿ ತಿಂಗಳು ನಮ್ಮ ಸ್ಪರ್ಧಾ ಅಶ್ವಮೇಧ ಮ್ಯಾಗಝಿನ್ ಬರುತ್ತೆ. ನಾವು ಈ ತರ ಹಲವಾರು ಸೋರ್ಸಸ್ ಗಳು, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ, ಆಲ್ ಇಂಡಿಯಾ ರೇಡಿಯೋ, ಮತ್ತೆ ಹಲವಾರು ನ್ಯೂಸ್ ಪೇಪರ್ ಗಳು, ಈ ರೀತಿಯಿಂದ ಸೋರ್ಸ್ ಮಾಡಿ ಕರೆಂಟ್ ಅಫೇರ್ಸ್ ಅನ್ನ ಮಾಡಿರ್ತೀವಿ. ಸೊ ನೀವು ಈ ರೀತಿ ನೋಟ್ಸ್ ಏನ್ ಮಾಡ್ಕೊಂತ ಇರ್ತೀರಾ, ಒಮ್ಮೆ ಕಂಪೇರ್ ಮಾಡಿ ನೋಡಿ ಯಾವ ಪಾಯಿಂಟ್ಸ್ ಅನ್ನು ನೀವು ಬಿಟ್ಟಿದ್ದೀರಾ ಅಂತ. ಸೊ ಬಿಟ್ಟಿದ್ರೆ ಸೊ ನೀವು ಇನ್ನೂ ಸೋರ್ಸಸ್ ಅನ್ನ ಮಾಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಜೊತೆಗೆ ಕರೆಂಟ್ ಅಫೇರ್ಸ್ ನ ನೀವು ಕೇವಲ ನೋಟ್ಸ್ ಮಾಡ್ಕೊಂಡ್ರೆ ಸಾಲಲ್ಲ, ಅದನ್ನ ರಿವಿಷನ್ ಕೂಡ ಮಾಡ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಅದ್ರ ಮೇಲೆ ಒಂದಿಷ್ಟು ಕ್ವಿಜ್ ಗಳನ್ನ ಕೂಡ ಕೊಡ್ಬೇಕಾಗತ್ತೆ. ಸೊ ಅದನ್ನೆಲ್ಲ ನಮ್ಮ ವೆಬ್ಸೈಟ್ ಗಳಲ್ಲಿ ನೀವು ಆಕ್ಸೆಸ್ ಅನ್ನ ಮಾಡಬಹುದು. ಸೊ ಕರೆಂಟ್ ಅಫೇರ್ಸ್ ಕ್ವಿಜ್ ಆಗಿರ್ಬೋದು, ನಮ್ಮ ಸಂಡೇ ಟೆಸ್ಟ್ ಅಲ್ಲಿ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳಾಗಿರ್ಬೋದು. ಸೊ ಅದನ್ನ ನೀವು ಹೆಚ್ಚು ಪ್ರಶ್ನೆಗಳನ್ನ ನೀವು ನೋಡ್ತಾ ಹೋದ್ರೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ ಕರೆಂಟ್ ಅಫೇರ್ಸ್ ಅಲ್ಲಿ ಅನ್ನೋದನ್ನ. ಸೊ ಈಗ ನಿಮ್ಗೊಂದು ಕರೆಂಟ್ ಅಫೇರ್ಸ್ ಒಂದು ದೊಡ್ಡ ಪಾರ್ಟ್ ಏನಿದೆ SSC ಅದು ಒಂದು ಐಡಿಯಾ ಬಂದಿದೆ ಅಂತ ಹೇಳ್ಕೊಳ್ತೀನಿ. ಮತ್ತೆ ನಾನು ಯಾಕೆ ನಿಮಗೆ ಇಂಗ್ಲಿಷ್ ನ್ಯೂಸ್ ಪೇಪರ್ ಅನ್ನ ಓದಲಿಕ್ಕೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಇಂಗ್ಲಿಷ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ನಲ್ಲಿ ಕೆಲವೊಂದು ವರ್ಡ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಯಾವ್ದೊಂದು ವರ್ಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ವರ್ಡ್ ಮೇಲೆ ನಿಮಗೆ ಇಂಗ್ಲಿಷ್ ಸೆಕ್ಷನ್ ಅಲ್ಲಿ ಸಿನೋನಿಮ್ಸ್, ಆಂಟೋನಿಮ್ಸ್ ಅಥವಾ ಒಂದು ವರ್ಡ್ ಯೂಸ್ ಮಾಡ್ಲಿಕ್ಕೆ ಕೊಡ್ತಾರೆ. ಸೊ ಹಾಗಾಗಿ ನಿಮ್ಗೆ ಇಂಗ್ಲಿಷ್ ವೊಕ್ಯಾಬುಲರಿ ಕೂಡ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಇಂಗ್ಲಿಷ್ ನ್ಯೂಸ್ ಪೇಪರ್ ಅನ್ನ ಓದಿ ಅಂತ ಹೇಳ್ಬಿಟ್ಟು ರೆಕಮೆಂಡ್ ಮಾಡ್ತಾ ಇದ್ದೇನೆ. ಸೊ ಜೊತೆಗೆ ಈಗ ಮುಂಬರುವಂತಹ SSC ಎಕ್ಸಾಮ್ಸ್ ಗೆ ಯಾವ ರೀತಿ ಪ್ರಿಪೇರ್ ಆಗ್ಬೋದು ಅಂತ. ಸೊ ನೋಡಿ, ನಾನು ನಿಮ್ಗೆ ಆಲ್ರೆಡಿ ವೇಟೇಜ್ ಅನ್ನ ಹೇಳಿದೀನಿ, ಸಿಲೆಬಸ್ ಅನ್ನ ಹೇಳಿದೀನಿ, ಯಾವ ರೀತಿ ನೋಡ್ಕೋಬೇಕು ಅಂತ ಹೇಳಿದೀನಿ ಕರೆಂಟ್ ಅಫೇರ್ಸ್ ನ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಸೂಕ್ತವಾಗಿ ಒಂದು ತಯಾರಿಯನ್ನ ಮಾಡ್ಬೇಕು. ಈಗ ನೋಡಿ, ಮಾರ್ಚ್ 9ಕ್ಕೆ ನಿಮಗೆ CHSL ಎಕ್ಸಾಮ್ ಇದೆ. ಏಪ್ರಿಲ್ ನಲ್ಲಿ ನಿಮಗೆ SSC NTS ಎಕ್ಸಾಮ್ ಬರುತ್ತೆ. ಅಷ್ಟೇ ಅಲ್ಲ, ನಿಮಗೆ ಇನ್ನು SSC ಕ್ಯಾಲೆಂಡರ್ ಅಲ್ಲಿ ಹಲವಾರು ದಿನ ಎಕ್ಸಾಮ್ಸ್ ಬರ್ತಾ ಹೋಗುತ್ತೆ. ಸೊ ನಿಮ್ಗೆ ಇವತ್ತಿಂದ ಹಿಡಿದು ಅವತ್ತಿನವರೆಗೂ ಯಾವ ರೀತಿ ಪ್ರಿಪರೇಷನ್ ಅನ್ನ ಮಾಡ್ಕೋಬಹುದು ಅಂದ್ರೆ, ನಿಮ್ಗೆ ಎಷ್ಟು ಗಂಟೆಗಳು ಸಿಗುತ್ತೆ, ಎಷ್ಟು ದಿನಗಳು ಸಿಗುತ್ತೆ. ಸೊ ಆ ದಿನಗಳಲ್ಲಿ ನೀವು ಎಷ್ಟು ದಿನ ಓದ್ತೀರಾ, ಅದರಲ್ಲಿ ಜನರಲ್ ಅವೇರ್ನೆಸ್ ಸೆಕ್ಷನ್ ಗೆ ಎಷ್ಟು ಪಾರ್ಟ್ ಅನ್ನ ಕೊಡ್ತಾ ಇದ್ದೀರಾ ಟೈಮ್ ನ, ಅದನ್ನ ನೀವು ಅಲಾಟ್ ಮಾಡ್ಕೋಬೇಕಾಗತ್ತೆ. ಸೊ ಒಂದು ಕ್ಯಾಲೆಂಡರ್ ಅಲ್ಲಿ 7 ಡೇಸ್ ಇದೆ ಅಂತ ಹೇಳಿದ್ರೆ, ಸೊ 3 ಡೇಸ್ ಅಂದ್ರೆ ನೀವು ಒಂದು ಅಟ್ಲೀಸ್ಟ್ 2 ಸಬ್ಜೆಕ್ಟ್ಸ್ ಆದ್ರೂ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಸಬ್ಜೆಕ್ಟ್ ಓರಿಯೆಂಟೆಡ್ ಇದೆ ಕರೆಂಟ್ ಅಫೇರ್ಸ್. ಸ್ಟ್ರಾಟಜಿಗೆ ಅಷ್ಟೇ ಅಲ್ಲ, ನಮಗೆ ಸಬ್ಜೆಕ್ಟ್ ಕೂಡ ಇದೆ. ಹಿಸ್ಟ್ರಿ ಇದೆ, ಜಾಗ್ರಫಿ ಇದೆ, ಪಾಲಿಟಿ ಇದೆ, ಎಕನಾಮಿಕ್ಸ್ ಇದೆ, ಸೈನ್ಸ್ ಇದೆ. ಸೊ ಇವೆಲ್ಲ ಟಾಪಿಕ್ಸ್ ಇರೋದ್ರಿಂದ ನೀವು ಇದನ್ನೆಲ್ಲದನ್ನು ಗಮನಿಸಿಟ್ಟಿರ್ಬೇಕಾದ್ರೆ ಒಂದ್ 2 ಸಬ್ಜೆಕ್ಟ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಳ್ತಾ ಹೋಗ್ತಾ ನಿಮ್ಗೆ ಕವರ್ ಮಾಡ್ಕೊಳ್ತಾ ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಒಮ್ಮೆ ನೋಡಿ. ಅಂದ್ರೆ ಕರೆಂಟ್ ಅಫೇರ್ಸ್ ಉಪಯುಕ್ತಕ್ಕೆ ಬರೋದಿಲ್ಲ, ಬಟ್ ನಿಮ್ಗೆ ಏನಂದ್ರೆ ಕರೆಂಟ್ ಅಫೇರ್ಸ್ ಒಂದನ್ನ ಬಿಟ್ಟು ಬೇರೆ ಎಲ್ಲ ಟಾಪಿಕ್ಸ್ ನಿಮ್ಗೆ ಯಾವ ರೀತಿ ಪ್ರಶ್ನೆಗಳಾಗಿದೆ ಅಂತ ಹೇಳ್ಬಿಟ್ಟು ಒಮ್ಮೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನೋಡಿ. ಅಷ್ಟೇ ಜೊತೆಗೆ ಒಂದು ಮಾಕ್ ಟೆಸ್ಟ್ ಗಳನ್ನ ಕಾನ್ಸೆಪ್ಟ್ ವೈಸ್ ಕೂಡ ನೀವು ನೀಡಬೇಕಾಗುತ್ತೆ. ಸೊ ಅವಾಗ ಮಾತ್ರ ನೀವು SSC ಅಲ್ಲಿ ಜನರಲ್ ಅವೇರ್ನೆಸ್ ಸೆಕ್ಷನ್ ಅನ್ನ ಸೂಕ್ತವಾಗಿ ಅಟೆಂಡ್ ಮಾಡಬಹುದು ನೀವು. ಮತ್ತೆ ಇನ್ನೊಂದು, ನಿಮ್ಗೆ ಒಂದು ಹೋಮ್ವರ್ಕ್ ಒಂದು ಏನನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ನಿಮ್ಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಏನಿದೆ ಭಾರತದಲ್ಲಿ 40 ಏನಿದೆ, ಸೊ ಆ 40 ಸೈಟ್ಸ್ ಗಳನ್ನ ಒಮ್ಮೆ ಪಟ್ಟಿ ಮಾಡಿ, ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ್ದಿದೆ. ಅಥವಾ ನಿಮ್ಗೆ ಟ್ರೈಬಲ್ ಡ್ಯಾನ್ಸ್, ಪ್ರತಿ ರಾಜ್ಯದ ಟ್ರೈಬಲ್ ಡ್ಯಾನ್ಸ್ ಅಥವಾ ಡ್ಯಾನ್ಸ್ ಫಾರ್ಮ್ಸ್ ಗಳೇನಿದೆ ಅದನ್ನ ಒಮ್ಮೆ ಪಟ್ಟಿ ಮಾಡಿ. ಅಷ್ಟೇ ಅಲ್ಲ, ಇಂಪಾರ್ಟೆಂಟ್ ಡೇಸ್ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ, ಜನವರಿ 1ರಿಂದ ಹಿಡಿದು ಡಿಸೆಂಬರ್ 31 ತನಕನು. ಸೊ ಈ ಎಲ್ಲ ದಿವಸ ಏನೇನ್ ವಿಷಯ ಇದೆ, ಫಾರ್ ಎಕ್ಸಾಂಪಲ್ ವರ್ಲ್ಡ್ ಏಡ್ಸ್ ಡೇ ಡಿಸೆಂಬರ್ 1 ಗೊತ್ತು ನಿಮ್ಗೆ. ಸೊ ಆತರ ಪ್ರತಿಯೊಂದು ದಿನಾನು ಒಂದು ವರ್ಲ್ಡ್ ಮೆಟೆರಾಲಜಿಕಲ್ ಡೇ ಯಾವತ್ತಿದೆ, ಈ ರೀತಿ ಪ್ರತಿಯೊಂದು ದಿನಾನು ಜನವರಿ 1ರಿಂದ ಡಿಸೆಂಬರ್ 31 ವರೆಗೆ ಪಟ್ಟಿ ಮಾಡಿ. ಸೊ ಇಷ್ಟೇ ಅಲ್ಲ, ಈಗ ನೋಡಿ ಡ್ಯಾನ್ಸ್ ಫಾರ್ಮ್ಸ್ ಆಯ್ತು, ಡೇಸ್ ಆಯ್ತು, ಜೊತೆಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆಯ್ತು. ಈ ರೀತಿ ಒಂದಿಷ್ಟು ಸ್ಟ್ರಾಟಜಿಗೆ ಪಾರ್ಟ್ ಅನ್ನ ನೀವು ಡೈಲಿ ಅದನ್ನ ನೋಟ್ಸ್ ಮಾಡ್ಕೊಂಡು ಗಮನಿಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ಮಾಡಿ ನಾವು ಕೂಡ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಇದನ್ನೆಲ್ಲ ನಿಮಗೆ ಹೇಳ್ಕೊಡ್ತೇವೆ. ಸೊ ನೋಡಿ ಸ್ನೇಹಿತರೆ, ಈಗ ಎಕ್ಸಾಮ್ ಪ್ಯಾಟರ್ನ್ ಗೆ ಬಂದ್ಬಿಡೋಣ. ಯಾವ ರೀತಿ ಜನರಲ್ ಅವೇರ್ನೆಸ್ ಸೆಕ್ಷನ್ ಅನ್ನ ಕೇಳಲಾಗುತ್ತೆ SSC ಎಕ್ಸಾಮ್ ಅಲ್ಲಿ ಅಂತ. SSC CGL ನೋಡಿ, ಟೈರ್ 1 ಅಲ್ಲಿ ನಿಮಗೆ 25 ಪ್ರಶ್ನೆಗಳಿರುತ್ತೆ, 50 ಅಂಕಗಳಿಗೆ. ಟೈರ್ 2 ಅಲ್ಲಿ 25 ಪ್ರಶ್ನೆ 75 ಅಂಕಗಳಿಗೆ, ಅಂದ್ರೆ 3 ಮಾರ್ಕ್ಸ್ 1 ಕ್ವಶನ್ ಇರುತ್ತೆ.
ಅಷ್ಟೇ ಅಲ್ಲ, ನಿಮ್ಗೆ JS ಒಂದು ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಅಂತ ಹೇಳ್ಬಿಟ್ಟು ಒಂದು ನೇಮಕಾತಿ ನಡೆಯುತ್ತೆ, ಅಂದ್ರೆ CGL ಅಲ್ಲೇ. ಸೊ CGL ನೀವು ಅಪ್ಲಿಕೇಶನ್ ಹಾಕ್ತಾ ನಿಮ್ಗೆ ಕೇಳಿರುತ್ತೆ. ಸೊ ಅದ್ರಲ್ಲಾದ್ರೆ ನೀವು ಜನರಲ್ ಅವೇರ್ನೆಸ್ ಅನ್ನ ಪ್ರಮುಖವಾಗಿ ಎಕನಾಮಿಕ್ಸ್ ಮತ್ತೆ ಫೈನಾನ್ಷಿಯಲ್ ಸರ್ವಿಸಸ್ ಗೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳು 200 ಅಂಕಗಳಿಗೆ ಕೊಡ್ಬೇಕಾಗುತ್ತೆ. ಇನ್ನು CHS ಅಲ್ಲಿ ಈಗೇನು ಬರಲಿದೆ, ಸೊ ಅದರ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂದ್ರೆ 25 ಪ್ರಶ್ನೆಗಳು 50 ಅಂಕಗಳು. ಟೈರ್ 2 ಅಲ್ಲಿ ನಿಮಗೆ 2ನೇ ಹಂತದಲ್ಲಿ 20 ಪ್ರಶ್ನೆಗಳು 90 ಅಂಕಗಳು ಇರುತ್ತೆ. ಸೊ ಇದನ್ನ ನೀವು ಗಮನದಲ್ಲಿ MTS ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ ಈ ಬಾರಿ. ನಾನು ಹಲವಾರು ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೆ, ಒತ್ತಿ ಹೇಳಿದ್ದೆ ಏನಂತಂದ್ರೆ ಈ ಬಾರಿ SSC MTS ನಲ್ಲಿ ಪ್ಯಾಟರ್ನ್ ಚೇಂಜ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ 2 ಸೆಷನ್ ಗಳಲ್ಲಿ ಮಾಡಲಾಗುತ್ತೆ. ಮೊದಲನೇ ಸೆಷನ್ ಅಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಅಥವಾ ಕ್ವಾಂಟ್ಸ್ ಅಂತ ಏನ್ ಹೇಳ್ತೀವಿ, ಕ್ವಾಂಟ್ಸ್ ರೀಸನಿಂಗ್ ಗೆ ನೆಗೆಟಿವ್ ಇರೋದಿಲ್ಲ. ಬಟ್ 2ನೇ ಸೆಷನ್ ಅಲ್ಲಿ ಇರುವಂತಹ ಇಂಗ್ಲಿಷ್ ಮತ್ತೆ GK ಜನರಲ್ ಅವೇರ್ನೆಸ್ ಸೆಕ್ಷನ್ ಏನಿದೆ ಇದಕ್ಕೆ ನೆಗೆಟಿವ್ ಇರುತ್ತೆ. ಸೊ ಹಾಗಾಗಿ ಗಮನವಿಟ್ಟು ನೋಡಿ. SSC MTS 25 ಪ್ರಶ್ನೆಗಳು 3 ಅಂಕಗಳು ಒಂದು ಪ್ರಶ್ನೆಗೆ ನೆಗೆಟಿವ್ ಸಮೇತ ಇರುತ್ತೆ. ಸೊ ಹಾಗಾಗಿ ನಾನೇನ್ ಹೇಳ್ತಾ ಇದ್ದೀನಿ, ಸೊ ಅದನ್ನ ಸೂಕ್ತವಾಗಿ ಫಾಲೋ ಅನ್ನ ಮಾಡಿ. ಸೊ SSC MTS ನಲ್ಲಿ ನೀವು ಈ ಬಾರಿ ಪಾಸ್ ಅನ್ನ ಆಗ್ಬಹುದು. ಇನ್ನು SSC GD ನಿಮಗೆ ಗೊತ್ತು, ನಾನು ನಿಮಗೆ ಹಲವಾರು ಪ್ರಾಕ್ಟೀಸ್ ಕ್ವಶನ್ಸ್ ಸ್ಟ್ರಾಟಜೀಸ್ ವಿಡಿಯೋಸ್ ಅನ್ನ ತಂದಿದ್ವಿ. ಸೊ SSC GD 20 ಪ್ರಶ್ನೆಗಳು 40 ಅಂಕಗಳಿಗಿರುತ್ತೆ. ಸೊ 2ನೇ ಹಂತದಲ್ಲಿ ನಿಮಗೆ ಫಿಸಿಕಲ್ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. MTS ಅಲ್ಲಿ ಕೂಡ ಅದೇ ರೀತಿ ಸೈಕ್ಲಿಂಗ್, ವಾಕಿಂಗ್ ಆ ತರದ್ದು ಇರುತ್ತೆ. ಸೊ ಇದು ಗಮನದಲ್ಲಿರಲಿ. ಸೊ ಸ್ನೇಹಿತರೆ, ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗದಲ್ಲಿ SSC ಸಪರೇಟ್ ವಿಂಗ್ ಏನಿದೆ. ಸೊ ಅಷ್ಟೇ ಅಲ್ಲ, ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಅಕಾಡೆಮಿಕ್ ಎಕ್ಸಾಮ್ PGCET, KCET, NEET, ಡಿಪ್ಲೊಮೊ CET ಪ್ರತಿ ಒಂದಕ್ಕೂ ಕೂಡ ನಮ್ಮಲ್ಲಿ ಪ್ರತ್ಯೇಕ ಬ್ಯಾಚಸ್ ಗಳಿದೆ. ಸೊ ಅದರ ಅಡ್ಮಿಷನ್ಸ್ ಗಾಗಿ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರಿಗೆ ನೀವು ಕರೆಯನ್ನ ನೀಡಬಹುದು, ಅಥವಾ ರಾಘವೇಂದ್ರ ಸ್ವಾಮಿ ಮಠದ ರಸ್ತೆ, ಶಿವಮೊಗ್ಗ, ತಿಲಕ್ ನಗರ 1ನೇ ಕ್ರಾಸ್ ನಲ್ಲಿ ಇರುವಂತಹ ನಮ್ಮ ಸಂಸ್ಥೆಗೆ ನೀವು ಭೇಟಿ ನೀಡಬಹುದು. ಸೊ ಉಚಿತ ವರ್ಕ್ಶಾಪ್ ಗಳು ಕೂಡ ಇದೆ. ಫೆಬ್ರವರಿ 26ನೇ ತಾರೀಕು ಭಾನುವಾರ ಏನಿದೆ, ಸೊ ಅವತ್ತಿನ ಕೂಡ ದಿನ ಒಂದು ವರ್ಕ್ಶಾಪ್ ಇದೆ. 27ನೇ ತಾರೀಕಿನ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಸ್ಟೇಟ್ ಗವರ್ಮೆಂಟ್ ಆದ್ರೆ ಈ ಫೆಬ್ರವರಿ 20ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ರೀತಿ ಹಲವಾರು ಬ್ಯಾಚ್ ಗಳು ನೂತನವಾಗಿ ಪ್ರಾರಂಭವಾಗ್ತಾ ಇದೆ. ಸೊ ನ್ಯೂ ಬ್ಯಾಚಸ್ ನ ಅಡ್ಮಿಷನ್ ನೀವು ಆಗ್ಬಹುದು. ಸೊ ಇದಕ್ಕೆ ನಮ್ಮನ್ನ ನೀವು ಸಂಪರ್ಕಿಸಬಹುದು. ಇನ್ನು ಸ್ನೇಹಿತರೆ, ನಮ್ಗೆ ಹೇಳ್ತಾ ಇದೆ ಕರೆಂಟ್ ಅಫೇರ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೆ ಯಾವ ರೀತಿ ಓದ್ಕೋಬೇಕು ಅಂತ. ನಮ್ಮ ಅಚೀವರ್ ಸಂಸ್ಥೆಯ ವೆಬ್ಸೈಟ್ ನಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ನ ದೈನಂದಿನವಾಗಿ ಅಪ್ಡೇಟ್ ಆಗುತ್ತೆ. ನೋಡಿ, ಏರೋ ಇಂಡಿಯಾ ಮೊನ್ನೆ ನಡೆದಂತದ್ದು. ಸೊ ಏರೋ ಇಂಡಿಯಾ ಏನ್ ಉದ್ಘಾಟನೆ ಆಯ್ತು, ಆಲ್ರೆಡಿ ನಾವು ಕರೆಂಟ್ ಅಫೇರ್ಸ್ ಕ್ವಶನ್ ಯಾವ ರೀತಿ ಬರುತ್ತೆ ಅಂತ ಆಲ್ರೆಡಿ ಮಾಡಿಟ್ಟಿದ್ದೇವೆ. ಸೊ ಇದನ್ನ ಒಮ್ಮೆ ಚೆಕ್ ಮಾಡಿ. ನಮ್ಮ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ವೆಬ್ಸೈಟ್ ಗೆ ಹೋದ್ರೆ ನಿಮ್ಗೆ ಇದು ಕಂಡು ಬರುತ್ತೆ. ಇನ್ನು ನಿಮಗೆ ಮಾಸಿಕವಾಗಿ ಬೇಕಿದ್ರೆ ನಮ್ಮ ಸ್ಪರ್ಧಾ ಅಶ್ವಮೇಧ ಮ್ಯಾಗಝಿನ್ ಅಂತ ಟ್ಯಾಬ್ ಇದೆ, ಅಲ್ಲಿಗೆ ಹೋಗಿ ನೀವು ಮ್ಯಾಗಝಿನ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಇನ್ನು ಕಾನ್ಸೆಪ್ಟ್ ಟೆಸ್ಟ್ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಪ್ರತ್ಯೇಕ ಕಾನ್ಸೆಪ್ಟ್ ಟೆಸ್ಟ್ ಅನ್ನ ಕೊಡಬೇಕು GK ಸೆಕ್ಷನ್ ಅಲ್ಲಿ ಉತ್ತಮ ಆಗ್ಲಿಕ್ಕೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ ಆಗಿರ್ಬೋದು 50 ಕ್ವಶನ್ ಪೇಪರ್ ಆಲ್ರೆಡಿ ಅಪ್ಲೋಡೆಡ್ ಆಗಿದೆ. ಇನ್ನು ಕರ್ನಾಟಕ ಹಿಸ್ಟ್ರಿ, ಮಿಡವಲ್ ಹಿಸ್ಟ್ರಿ ಈ ರೀತಿ, ಇನ್ನು ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಈ ರೀತಿ ಬ್ಯಾಂಕಿಂಗ್ ಸಂಬಂಧಪಟ್ಟಂತ ಕಾನ್ಸೆಪ್ಟ್ ಟೆಸ್ಟ್ ಗಳಾಗಿರ್ಬೋದು ಎಲ್ಲ ಅಪ್ಲೋಡ್ ಆಗಿದೆ. ಸೊ ಅದನ್ನ ಒಮ್ಮೆ ನೀವು ಗಮನಿಸಿ. ಜೊತೆಗೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಯ್ತು ಅಂತ ಹೇಳ್ಕೊಂತೀನಿ. ಸೊ ಇದೇ ತರ ನಾವು ಕ್ವಾಂಟ್ಸ್ ಮತ್ತೆ ಇಂಗ್ಲಿಷಿಗೆ ಕೂಡ ನಾವು ನಿಮಗೆ ಒಂದು ಸಂಪೂರ್ಣ ಪಠ್ಯಕ್ರಮ ಇರುವಂತ ಒಂದು ವಿಡಿಯೋನ ಮಾಡಿದೀವಿ. ಅದನ್ನ ಕೂಡ ಒಮ್ಮೆ ಚೆಕ್ ಮಾಡಿ ನೋಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ನಲ್ಲಿ ಏನು SSC ರಿಲೇಟೆಡ್ ಇರುವಂತ ವಿಡಿಯೋಸ್ ಗಳು ಬರ್ತಾ ಇದೆ, ಕಾನ್ಸೆಪ್ಟ್ ವೈಸ್ ವಿಡಿಯೋಸ್ ಗಳ ಬರ್ತಾ ಇದೆ, ಅದನ್ನ ಒಮ್ಮೆ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಸೊ ಹಾಗೆ ನೋಟ್ಸ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಈ ಬಾರಿ 2023ರಲ್ಲಿ SSC ಎಕ್ಸಾಮ್ಸ್ ನ ಕ್ಲಿಯರ್ ಮಾಡೋ ರೀತಿ ಆಗ್ಲಿ. ಸೊ ಎಲ್ಲರೂ ಕರ್ನಾಟಕದಿಂದ ಹೆಚ್ಚು ಸೆಲೆಕ್ಷನ್ಸ್ ಆಗ್ಲಿ ಅಂತ ಆಶಿಸ್ತಾ, ಸ್ನೇಹಿತರೆ, ನಮ್ಮ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ, ನೀವು ಅದನ್ನ ಬೇರೆಯವ್ರಿಗೆ ಶೇರ್ ಮಾಡಬಹುದು ಅಂತ ಹೇಳ್ತಾ, ಇದೇ ರೀತಿ ನಮ್ಮನ್ನ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.